ಹಾಗೆ ಅನುಭವಕ್ಕಾಗಿ ನನ್ನ ದೇವರಿಗೆ ರಕ್ಷಣಾ ಯೇಸು ಸ್ವಾಮಿ ಸ್ತೋತ್ರ ಮತ್ತು ದೇವರ ಕೃಪೆ ಮಾಡಿದ ಸಂಗತಿಗಳನ್ನು ನಿಮ್ಮಿಂದ ಹಂಚಿಕೊಳ್ಳಲು ಸಹಾಯಕ್ಕಾಗಿ ನನ್ನ ದೇವರಿಗೆ ರಕ್ಷಣಾ ಯೇಸು ಸ್ವಾಮಿ ಸ್ತೋತ್ರಗಳಾಗಿದ್ದೇನೆ. ಈ ಅವಕಾಶ ಮಾಡಿಕೊಟ್ಟಂತ ಲೋಕಕ್ಕೆ ಸಭೆ ಹಿರಿಯರಿಗೆ ಲೋಕಕ್ಕೆ ಸಭೆಯವರಿಗೆ ನಾನು ಮೊದಲನೇದಾಗಿ ನಾನು ಈ ಬೆಂಗಳೂರಿನ ನಾನ್ ಸ್ಟೂಡೆಂಟ್ ಅಸೋಸಿಯೇಷನ್ ಸಭೆಯ ಪರವಾಗಿ ಎಲ್ಲರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ಸಹ ಹೇಳಲಾಗಿದೆ. ಇದನ್ನ ನಾವು ಧ್ಯಾನ ಮಾಡಿಕೊಳ್ಳುವಾಗ ಈಗಾಗಲೇ ಹೇಳಿದಂತೆ ಕಸುಮತಿ ಅಂದರೆ ಅಂಜೂರ ಮರಕ್ಕೆ ಯೇಸು ಸ್ವಾಮಿ ಶಾಪ ಕೊಟ್ಟಂತ ಸಂಗತಿ. ಅದಕ್ಕೆ ಆಧಾರವಾಗಿ ನಾವು ಇದು ನೋಡಿದ್ವಿ. ಮಾರ್ಗ 11:12 ಈ ವಾಕ್ಯವನ್ನು ಧ್ಯಾನ ಮಾಡಿ ಮುಂಚಿದ್ದಾರೆ. ಯೆಹೋವನೇ ನನ್ನ ಶರಣನೇ, ನಮ್ಮ ಮಾತುಗಳು ಹೋಗಬಾರ್ದು. ನಿನ್ನ ಕಡೆಯಿಂದ ನನ್ನ ಜ್ಞಾನವಾಗುವ ನಮ್ಮ ರಕ್ಷಣಾ ಯೇಸು ಸ್ವಾಮಿಯ ಇದು ಕಸುಮತಿ ಫಿಕ್ಟ್ರಿ ಅಂದರೆ ಯೇಸು ಸ್ವಾಮಿ ನಮ್ಮ ಕಡೆಯಿಂದ ಅಂದರೆ ಯೆರೂಸಲೇಮಿಗೆ ಅವರು ಅರ್ಶನಂತೆ ಪ್ರವೇಶ ಮಾಡ್ತಾರೆ. ಅದು 11ನೇ ಮಾತನಾಡಿ ಬರೆದಿದ್ದಾರೆ. ಅದಾಗಿ ಆಲೆಯನ್ನು ನೋಡಿಕೊಂಡು ರಾತ್ರಿ ಬೆತಾನಿಗೆ ಹೋಗ್ತಾರೆ. ಮಾರನೇ ಬೆಳಗ್ಗೆ ಅವರು ಕಡೆಯ ಭಾಗದಲ್ಲಿ ಏನು ಮಾಡ್ತಿದ್ರು ಅಂದರೆ ಬೆತಾನದಲ್ಲಿ ಹಿಡ್ಕೊಳ್ತಿದ್ರು. ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಯೆರೂಸಲೇಮ್ ದೇವಾಲಯಕ್ಕೆ ಬರ್ತಾ ಇದ್ರು. ಅಲ್ಲಿ ವಾಕ್ಯಗಳನ್ನ ಸಾಕ್ತಾ ಇದ್ರು. ಅವಾಗ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಅವರು ಬರುವಾಗ ಸ್ವಾಮಿಗೆ ಹಸಿವಾಗ್ತದೆ. ಆಗ ಎಣ್ಣೆ ಮರ ಪುಟ್ಟ ಅಂತ ಹೇಳ್ತಾರೆ. ಅಲ್ಲಿ ಮರ ಆಶ್ಚರ್ಯ ಆಗ್ತದೆ. ಇದು ಎಣ್ಣೆ ಮರ ಬಿದ್ದ ಅಂದರೆ ಆಲಿಯದು ಇದು ಇದ್ದಿದ್ದಾರೆ. ಎಣ್ಣೆ ಬಿದ್ದಲ್ಲಿ ಇದು ಇದೆಯಾ ಅಂತ ಹೇಳಿ ಇವತ್ತು ಅಲ್ಲಿ ಎಣ್ಣೆ ಮರ ಆಲಿಯ ಮೌಟ ಭಾರತದಲ್ಲಿ ಸಿಗುತ್ತಿರೋದು ನಾವು. ಹಾಗಾಗಿ ಸ್ವಾಮಿಗೆ ಹೊಟ್ಟೆ ಹಸಿದೆ ಅಂತ ಹೇಳ್ತಾರೆ. ಆಗ ಎದುರುಗಡೆ ಒಂದು ಅಂಜೂರ ಮರ ಕಾಣ್ತದೆ. ಆಗ ಹೋಗ್ತಾರೆ. ಹೋದಾಗ ಅಲ್ಲಿ ಎದೆ ತುಂಬಿರ್ತದೆ. ಮೊದಲ ಹಣ್ಣಿನ ಚಿಕ್ಕದು ಹೋದಾಗ ಅಲ್ಲಿ ಹಣ್ಣು ಆಗ ಅವ್ರಿಗೆ ಡಿಸಪಾಯಿಂಟ್ ಆಗ್ತದೆ. ಮತ್ತು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಇನ್ನು ಯಾವತ್ತೂ ಹಣ್ಣು ನಿಮ್ಮಿಂದ ಯಾರು ತಿಂದೇ ಇರಲಿ ಅಂತ ಹೇಳಿ ಒಂದು ಇದು ಸಂಸ್ಕಾರ ಕಾಣ್ತದೆ. ಮತ್ತು ಭಾಳ ಒಳ್ಳೆಯ ವಿಷಯ ಅಂದರೆ ಅದು ಅಂಜೂರ ಹಣ್ಣಿನ ನಾರವಲ್ಲ. 33 ವರ್ಷಗಳು ಇಸ್ರೇಲ್ ಬೆಳೆದಿದ್ದಾರೆ. ಅವರಿಗೆ ಗೊತ್ತಾಗಲಿಲ್ವಾ ಯಾವ ಕಾಲದಲ್ಲಿ ಅಂಜೂರ ಸಿಗ್ತದೆ ಅಂತ ಗೊತ್ತಿರಲಿಲ್ಲ. ಯಾಕೆ ಹೋದ್ರು ಅದನ್ನು ನಾವು ನೋಡಬೇಕಂದ್ರೆ ಇದನ್ನ ಮಿರಾಕಲ್ ಅಂತ ತಗೊಳ್ಬಾರ್ದು ಅಂದರೆ ಸ್ಕಾಲರ್ಸ್ಗಳನ್ನ ಸ್ಟಡಿ ಮಾಡೋದು ಮಿರಾಕಲ್ ಅಂತ ತಗೊಳ್ಬಾರ್ದು. ಯಾಕೆಂದರೆ ಯೇಸು ಸ್ವಾಮಿ ಮಾಡಿದ ಮಿರಾಕಲನ್ನು ಒಳ್ಳೆಯದಕ್ಕಾಗಿ ಮಾಡ್ತಾರೆ. ರೋಗಿಗಳನ್ನ ರಕ್ಷಿಸ್ತಾ ಇದ್ರು, ಹಾಗೆ ಮಾಡ್ತಿದ್ರು. ಇದು ನೋಡಬೇಕಂದ್ರೆ ಇದು ಕಸಿಲ್ಲ. ಮಂಜನ ಏನಾಗ್ತದೆ ಒಳಗೋಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನಾಡ್ತಿರೋರಿಗೆ ಇದು ಒಬ್ಬಲ್ಲ ಅಂತ ಹೇಳ್ತಾರೆ. ಆದ್ರಿಂದಲೇ ಇದನ್ನ ಒಂದು ಪ್ಯಾರಬಲ್ ನಿಜವಾಗ್ಲೂ ಇದಕ್ಕೆ ಎನಾಕ್ಟೆಡ್ ಪ್ಯಾರಬಲ್ ಅಂದ್ರೆ ಪ್ಯಾರಬಲ್ ಆಕ್ಷನ್. ಅಂದ್ರೆ ಆಕ್ಷನ್ ಅಂತ ಹೇಳಿದ್ರೆ ಸಾಮ್ಯಾಭಿನಯ, ಕನ್ನಡದಲ್ಲಿ ಸಾಮ್ಯಾಭಿನಯ, ಅಭಿನಯಿಸಲ್ಪಟ್ಟ ಸಾಮ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸುಸ್ವಾಮಿ ಮಾಡಿದ ಕಾರ್ಯಕ್ಕೆ ಬೇರೆ ಏನೋ ವಿಶೇಷವಾದ ಅರ್ಥಗಳಿದೆ ಸಾಮ್ಯ ಅಂದ್ರೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ರೀತಿ ಸಾಮ್ಯನ ಅಭಿನಯಿಸಿ ಕೆಲವು ಸಾಮ್ಯಗಳನ್ನ ನಾವು ಮಾಡ್ತಿದ್ರ ಇಸ್ರೇಲ್ನಲ್ಲಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ತುಂಬಾ ನಾವು ನಿದರ್ಶನಗಳನ್ನ ನೋಡ್ತೀವಿ. ಎಕ್ಸಾಂಪಲ್ಸ್, ಯೆರೆಮೀಯನ ಕಾಲದಲ್ಲಿ ದೇವ್ರೇನು ಹೇಳ್ತಾರೆ ಯೆರೆಮೀಯನಿಗೆ, ಯೆರೆಮೀಯ ಸಾಮಾನ್ಯವಾಗಿ ಇದ್ದಿದ್ದು ಯೆರೂಸಲೇಮ್ನಲ್ಲಿ ದೇವಾಲಯದಲ್ಲಿ ಇದ್ದಿದ್ದು. ನೀನು ಹೋಗಿ ಏನು ಹೇಳ್ತೇವೆ ಯೂಫ್ರಟಿಸ್ ನದಿಗೆ ಹೋಗು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೀನು ನಡುಕಟ್ಟು ಒಂದು ಹೊಸ ಕೊಂಡ್ಕೋ, ಅಲ್ಲಿ ಹೋಗಿ ಏನು ಮಾಡು ಯೂಫ್ರಟ್ ನದಿ ನಡಕೆ ಅದನ್ನ ಬಚ್ಚಿಡು ಅಂತ ಹೇಳ್ತಾರೆ. ಭಾಳ ದಿನ ಅಂದ್ರೆ ಮತ್ತೆ ಹೋಗು ಅಂತ ಹೇಳ್ತಾರೆ. ಹೋಗಿ ನೋಡಿದಾಗ ಏನಾಗ್ತದೆ, ಎಲ್ಲ ಕೆಲಸಕ್ಕೆ ಬಾರ್ತಾರೆ, ಎಲ್ಲ ಹಾಳಾಗ್ಬಿಟ್ಟಿರ್ತದೆ. ಹಾಗೆ ಆವಾಗ ಹೇಳ್ತಾರೆ ವಾಕ್ಯ, ನಾನು ಇದೇ ರೀತಿ ಇಸ್ರೇಲ್ರನ್ನ ಏನು ಮಾಡ್ತೀನಿ, ಮೈ ಮೇಲೆ ನಾನು ಹಾಳು ಮಾಡ್ತೀನಿ ಅಂತಂದ್ರೆ ಯಾಕೆ ಯೆರೆಮೀಯನಿಗೆ ಮೊದಲೇ ಹೇಳ್ಬಿಡ್ಬೋದಾಗ್ತದೆ. ಇದಕ್ಕೆ ಸುಮಾರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕನಿಷ್ಠ ಅಂದ್ರೆ 400 ಮೈಲಿ ದೂರ ಇದೆ ಅಂತಾರೆ ಯೆರೂಸಲೇಮಿಂದ.
ನಿಯರೆಸ್ಟ್ ಪಾಯಿಂಟ್ ಯೂಫ್ರೆಟಿಸ್ ನದಿಗೆ. ಇವ್ರು ಹೋಗ್ಬೇಕಂದ್ರೆ ದಿನಕ್ಕೆ 10 ಮೈಲಿ ಅಂತ ಹೇಳಿದ್ರೆ ಎಷ್ಟು ದಿನ ಆಗ್ತದ್ರಿ? ದಿನಕ್ಕೆ 10 ಅಂದ್ರೆ 10 ಮೈಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 30ರಿಂದ 40 ದಿನಗಳು. ತಿರ್ಗಾ ಬರೋಕ್ಕೆ 40 ದಿನ, ಎಷ್ಟೋ ದಿನ ಅಂದ್ರೆ ತಿರ್ಗಾ ಈ ತರ ತಗೊಳ್ತಾರೆ. ಇದು ಒಂದು 6 ತಿಂಗಳಲ್ಲಿ ನಡೆದಂತ ಘಟನೆ. ಇದು ಒಂದು ಉದಾಹರಣೆ ಹೇಳಿದ್ರೆ ಎನಾಕ್ಟೆಡ್ ಪ್ಯಾರಬಲ್. ಅದಾದ್ಮೇಲೆ ಇನ್ನೊಂದು ಯೆರೆಮೀಯದ ಉದಾಹರಣೆ ಇದೆ. ನೀನು ಹೋಗಿ ಏನು ಕುಂಬಾರನ ಮನೆಗೆ ಹೋಗು ಅಂತ ಹೇಳ್ತಾರೆ. ಆಗ ಕುಂಬಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆಲ್ಲ ನಮ್ಮ ಟೈಮ್ ಆದ್ರಿಂದ ವಾಕ್ಯಗಳಿದೆ. ಕುಂಬಾರನ ಮನೆಗೆ ಹೋಗು ಅಂತ ಹೇಳಿದಾಗ ಕುಂಬಾರನ ಮನೆಗೆ ಹೋಗ್ತಾರೆ. ಆ ಕುಂಬಾರ ಏನ್ ಮಾಡ್ತಿರ್ತಾನೆ, ಮಣ್ಣಲ್ಲಿ ಮಡಿಕೆ ಮಾಡ್ತಿರ್ತಾನೆ, ಅದು ಯಾವುದೋ ಸರಿ ಬರಲ್ಲ. ಆಗ ತಿರ್ಗಾ ಏನ್ ಮಾಡ್ತಾನೆ, ಇನ್ನೊಂದ್ಸತಿ ರೀಶೇಪ್ ಮಾಡ್ತಾ ಇರ್ತಾನೆ. ಆಗ ದೇವರು ವಾಕ್ಯ ಹೇಳ್ತಾರೆ, ನಾನು ಇದರಂತೆ ಇಸ್ರೇಲನ್ನ ಏನ್ ಮಾಡ್ತೀನಿ, ಮಾಡಕ್ಕೆ ನನಗೆ ಶಕ್ತಿ ಇಲ್ವೋ ಅಂತ ಇದು ಎನಾಕ್ಟೆಡ್ ಪ್ಯಾರಬಲ್ಗಳು ಅಂತೇಳಿ ನೀವು ಬುಕ್ನ ನೋಡಿದ್ರೆ ಸಾಮ್ಯಾನ್ ಅಂತ ಹೇಳ್ತಾರೆ. ಹಾಗೆ ನೋಡ್ಬೇಕಂದ್ರೆ ನ್ಯೂ ಟೆಸ್ಟ್ಮೆಂಟ್ನಲ್ಲೂ ಕೂಡ ಈ ತರ ಮಾಡಿದ್ದಾರೆ. ಪೌಲನು ಕಡೆಯ ದಿನದಲ್ಲಿ ಕೈಸರಿಗೆ ಬಂದಾಗ ಅಗಬಸ್ ಎಂಬ ಪ್ರವಾದಿ ಏನ್ ಮಾಡ್ತಾರೆ, ಅವರು ಅಲ್ಲಿ ಹೋಗಿ ಪೌಲಂದು ನಡುಕಟ್ಟು ತಗೊಂಡು ತನ್ನ ಕೈ ಕಟ್ಕೊಂಡು, ಈ ನಡುಕಟ್ಟು ಯಾರ್ದೋ ಎರ್ಸಂದು ಏನ್ ಮಾಡ್ತಾರೆ, ಹೀಗೆ ಕಟ್ತಾರೆ. ಇದು ಒಂದು ಎನಾಕ್ಟೆಡ್ ಒಂದು ಪ್ರವಾದಿಗಳು ಮಾಡ್ತಾ ಇದ್ರಿಂದ ಇನ್ಸಿಡೆನ್ಸ್ಗಳು ಅಂತ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇದು ಅರ್ಥ ಬೇರೆ ವಿಷಯಗಳು ಹೇಳೋದ್ರಿಂದ ನಾವು ಈಗ ಅರ್ಥ ಒಂದೊಂದಾಗಿ ನಾವು ನೋಡ್ಕೊಂಡು ಬರೋಣ. ಹಾಗಾದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಅಂಜೂರ ಮರ, ಫಿಗ್ ಟ್ರೀ, ಅದು ಯಾರಿಗೆ ರೆಫರ್ ಆಗ್ತದೆ ಅಂದ್ರೆ ನೇಷನ್ ಆಫ್ ಇಸ್ರೇಲ್ ಜನಾಂಗಕ್ಕೆ ಅದೇನಾಗ್ತದೆ, ಹೋಲಿಕೆ ಆಗಿರುವಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ಉದಾಹರಣೆಗಾಗಿ ನೋಡ್ಬೇಕಂದ್ರೆ ಹೋಶೇಯ 9ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೀವಿ. ಹೋಶೇಯ 9th chapter 10th verse. ಕಾಡಿನಲ್ಲಿ ದ್ರಾಕ್ಷಿಯ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು. ಆದರೆ ಅವರು ಬಾಳ್ ಪೇಗೋರಿಗೆ ಬಂದು ಬಾಳ್ ದೇವತೆಯ ಭಕ್ತರಾಗಿ ಅಷ್ಟೇ ಸಾಕು. ಆಗ ಏನ್ ಹೇಳ್ತಾರೆ, ಹೊಸದಾಗಿ ಬಂದ ಅಂಜೂರದ ಮರದಲ್ಲಿ ಹೊಸದಾಗಿ ಬಂದ ಮಾಗಿದ ಹಣ್ಣುಗಳನ್ನು ನಾನು ಪಿತೃಗಳನ್ನ ಕಂಡೆ ಅಂತ ಹೇಳಿದಾಗ, ಇದು ಅಂಜೂರನ್ನ ಇಸ್ರೇಲ್ ಜನಾಂಗಕ್ಕೆ ಪಿತೃಗಳಿಗೆ ಹೋಲಿಸಿರುವಂಥದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಹಾಗೆ ಯೆರೆಮೀಯ 24ರಲ್ಲಿ ಯೆರೆಮೀಯನ ಸಮಯದಲ್ಲಿ ಹೇಗಿತ್ತು ಇಸ್ರೇಲರ ಫಲಗಳು ಅಂತ ಹೇಳ್ಬೇಕಂದ್ರೆ, ಯೆರೆಮೀಯ 24 3ರಿಂದ 5 ವಚನಗಳು. ಯೆರೆಮೀಯ 24 verse 3 to 5. ಆಗ ಯೆಹೋವನು ನನ್ನನ್ನು, ಯೆರೆಮೀಯನೇ, ಏನು ನೋಡುತ್ತೀ ಎಂದು ಕೇಳಲು, ನಾನು ಅಂಜೂರದ ಫಲಗಳನ್ನು ನೋಡುತ್ತೇನೆ. ಉತ್ತಮ ಫಲಗಳು ಅತ್ಯುತ್ತಮವಾಗಿವೆ, ಕೆಟ್ಟ ಫಲಗಳು ಬಹಳ ಕೆಟ್ಟಿವೆ, ಯಾರು ತಿನ್ನದ ಹಾಗೆ ಕೇವಲ ಅಸಹ್ಯವಾಗಿವೆ ಎಂದು ಉತ್ತರ ಕೊಟ್ಟೆನು. ಆಗ ಯೆಹೋವನು ಈ ನುಡಿಯನ್ನು ನನಗೆ ದಯಪಾಲಿಸಿದನು. ಹೌದು, ಹಾಗಾದ್ರೆ ಯೆರೆಮೀಯ ಟೈಮ್ನಲ್ಲಿ ನೋಡ್ತಾರೆ ಇಸ್ರೇಲ್ ಜನ ಹೆಂಗೆ ಅಂದ್ರೆ, ಅಂಜೂರದ ಫಲ ಉತ್ತಮವಾದ ಬಹಳ ಉತ್ತಮವಾಗಿದೆ, ಮತ್ತೆ ಕೆಟ್ಟೋಗಿರೋದು ತುಂಬಾ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಇದು ಇಸ್ರೇಲ್ ಜನಕ್ಕೆ ಹೋಲಿಕೆ ಮಾಡಿ ಹೇಳಿರುವಂಥದ್ದು ನೋಡಿ. ನಮ್ಮ ರಕ್ಷಕ ಯೇಸು ಸ್ವಾಮಿ ಕೂಡ ಒಂದು ಸಾಮ್ಯ ಹೇಳ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಸ್ರೇಲ್ ಜನಾಂಗನ ಅಂಜೂರ ಮರಕ್ಕೆ ಹೋಲಿಸಿರುವಂಥದ್ದು. ಲೂಕ 13 ವಚನ 8 ಮತ್ತು 9. ಲೂಕ 13 ವಚನ 8, 9. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಹಾಗಾದ್ರೆ ಅದು 6ನೇ ವಚನದಲ್ಲಿ ಕರೆಕ್ಟ್ ಆಗಿ ಹೇಳ್ತದೆ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಹೌದು, ಇಲ್ಲಿ ನೋಡ್ಬೇಕಂದ್ರೆ ದ್ರಾಕ್ಷಿ ತೋಟದಲ್ಲಿ ಒಬ್ರು ಏನ್ ಮಾಡಿದ್ರು ಅಂದ್ರೆ ಅಂಜೂರದ ಮರವನ್ನು ನೆಟ್ಟರು. ಅದಾದ್ಮೇಲೆ ಅವರು ಫಲವನ್ನು ಹುಡುಕ್ತಾ ಬಂದ್ರು ಅಂತ ಹೇಳ್ತಾರೆ. ಆಮೇಲೆ ಫಲ ಕೊಡದಿರೋದ್ರಿಂದ ಆಳಿಗೆ ಹೇಳ್ತಾರೆ, ನಾನು 3 ವರ್ಷದಿಂದ ಫಲ ಹುಡುಕ್ತಾ ಬಂದಿದ್ದು, ಸಿಕ್ಕಿಲ್ಲ, ಇದು ಕಟ್ ಮಾಡ್ಬಿಡು ಅಂತ ಹೇಳ್ತಾರೆ. ಆಗ ಆಳು ಹೇಳ್ತಾರೆ, 1 ವರ್ಷ ಬಿಡು, ಫಲ ಕೊಟ್ಟರೆ ಸರಿ, ಇಲ್ಲದ್ರೆ ನಾನು ಬಿಟ್ಕೊಡೋಣ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಯೇಸು ಸ್ವಾಮಿ ಅಂಜೂರದ ಮರ ತೋಟಗಾರ ಓನರ್, ಅವರು ಕ್ಲೀನಾಗಿ ಹೇಳ್ತಾರೆ, 3 ವರ್ಷ ಸರ್ವಿಸ್ನಲ್ಲಿ ಅವ್ರು ಫಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಲ ಏನಂದ್ರೆ ಯೇಸು ಸ್ವಾಮಿನ ದೇವರ ಕುಮಾರನಾದ ಕ್ರಿಸ್ತನ್ ಅಂತ ಹೇಳಿ ಏನಾಗಬೇಕಾಯ್ತು, ಅಂಗೀಕಾರ
ಮಾಡ್ಕೊಳ್ಬೇಕಾಗಿತ್ತು. ಅವ್ರು ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಅವ್ರ ಫಲ ಕೊಡಲಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಕಟ್ ಮಾಡಿಬಿಡು ಅಂತ ಹೇಳ್ತಾರೆ. ಆಗ ಅವನು ಸ್ವಲ್ಪ ಕಾಲ ಮಾಡೋಣ ಅಂತ ಹೇಳ್ತಾ, ಇದು ಗ್ರೇಸ್ ಪೀರಿಯಡ್ ಅಲ್ವೇ, 33 ವರ್ಷಗಳು ಅಲ್ವೇ ಗ್ರೇಸ್ ಪೀರಿಯಡ್ ದೇವ್ರು ಕೊಟ್ಟರು. 1833 1870ವರೆಗೆ ಏನು ಮಾಡಿದ್ರು ಅಂದರೆ ಅವ್ರಿಗೆ ಗ್ರೇಸ್ ಕೊಟ್ಟರು. ಅಂತೆ ಮಾಡಿ ತಿರ್ಗಾ ಫಲ ಕೊಡ್ತಾರ ಅಂತ ನೋಡಿದ್ರು. ಆಮೇಲೆ ಏನಾಯ್ತಂದ್ರೆ ಅದು ಕಟ್ ಮಾಡಿಬಿಟ್ರು ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಇದು ನೋಡ್ಬೇಕಂದ್ರೆ ಮೊದಲನೇದು ಅಂಜೂರ ಮರ ಅಂದರೆ ಇಸ್ರೇಲ್ ನಮಗೆ ಜನಾಂಗ ಅಂತ ಗೊತ್ತಾಯ್ತು. ಅದಾದಮೇಲೆ ನೋಡ್ಬೇಕಂದ್ರೆ ಇಲ್ಲಿ ಏನಾಯ್ತಂದ್ರೆ ಯೇಸು ಸ್ವಾಮಿಗೆ ಹಸಿವಾಯಿತು. 11ನೇ ಅಧ್ಯಾಯ ಮಾರ್ಕ 12ನೇ ವಚನ. ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. ಹೌದು, ಆದರೆ ಹಸಿದನು ಅಂತ ಹೇಳ್ತಾರೆ. ಆದರೆ ಇದೇನು ಸಿಂಬಾಲಿಕ್ ಲ್ಯಾಂಗ್ವೇಜ್ನಲ್ಲಿ ಹಸಿವು ಅಂದರೆ ಇಲ್ಲಿ ಈ ಕಾಂಟೆಕ್ಸ್ಟ್ನಲ್ಲಿ ಡಿಸೈರ್ ಫಾರ್ ಫ್ರೂಟ್ ಅಂತ ನಾವು ನೋಡ್ತೀವಿ. ಹಣ್ಣು ತಿನ್ನುವ ಆಸೆ, ಡಿಸೈರ್ ಫಾರ್ ಫ್ರೂಟೇಜ್ ಅಂತೇಳಿ ಆ ಒಂದು ಬಯಕೆ ಅಂತ ನೋಡ್ತೀವಿ. ಆಗ ಅವರು ಎದುರುಗಡೆ ಕಾಣೋದು ಎಲೆ ಬಿಟ್ಟಿದ್ದ 13ನೇ ವಚನ. ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕೀತೆಂದು ಅಲ್ಲಿಗೆ ಹೋದನು. ಹೌದು, ಹಾಗಾದ್ರೆ ಇದು ಆ ಅಂಜೂರ ಮರ ನೋಡಕ್ ಹೆಂಗಿರ್ತದೆ, ತುಂಬಾ ಎಲೆ ಬಿಟ್ಟಿರ್ತದೆ. ಆದ್ರೆ ಒಳ್ಳೆ ಎಲೆ ಬಿಟ್ಟಿದ್ದು ಅಂಜೂರದ ಮರ ನಾವು ನೋಡಿದಾಗ ಏನನ್ಸುತ್ತೆ, ಇದು ತುಂಬಾ ಫಲಗಳು ಇರಬೇಕು ಅನಿಸ್ತದೆ. ಆಗ ಹತ್ರ ಹೋಗ್ತಾರೆ ಇರೋಲ್ಲ. ಹಾಗಾದ್ರೆ ಈ ಎಲೆಗಳು ಏನಕ್ಕೆ ಸೂಚನೆ ಕೊಡ್ತದೆ ಅಂದ್ರೆ ಪ್ರೊಫೆಷನಲಿಸಮ್ ಅಂತ ಹೇಳ್ತಾರೆ. ಏನಂದ್ರೆ ತೋರಿಕೆ. ಯೇಸು ಸ್ವಾಮಿ ಬರೋ ಟೈಮ್ನಲ್ಲಿ ಇಸ್ರೇಲರು, ಮುಖ್ಯವಾಗಿ ಫರಿಸಾಯರು, ಶಾಸ್ತ್ರಿಗಳು ಇವರೆಲ್ಲ ಏನು ಮಾಡ್ತಿದ್ರು ಅಂದ್ರೆ ತಾವು ತುಂಬಾ ಒಳ್ಳೆ ಭಕ್ತರಂತ ಏನು ಮಾಡ್ತಿದ್ರು, ತೋರಿಸ್ಕೊಡ್ತಾ ಇದ್ರು. ಅದನ್ನ ಇಲ್ಲಿ ಹೇಳ್ತಾರೆ. ಅದು ಫಲ ಬಿಟ್ಟಕ್ಕೆ ಕಾಣ್ತಿತ್ತು, ಎಲೆ ಬಿಟ್ಟಿತ್ತು, ಆದ್ರೆ ಅಲ್ಲಿ ಫಲ ಇರಲಿಲ್ಲ. ಅಂದ್ರೆ ಪ್ರೊಫೆಷನಲಿಸಮ್ ಅಂತ ಹೇಳ್ತಾರೆ. ಅವರು ನೋಡಕ್ಕೆ ಹೆಂಗೆ ಕಾಣ್ತಿದ್ರು, ಅದು ಅವರಲ್ಲಿ ಮನಸ್ಸೊಳಗೆ ಬೇರೆ ತರ ಇತ್ತು. ಅದೇ ಮತ್ತ 23ರಲ್ಲಿ ಸ್ವಾಮಿ ಹೇಳ್ತಾರೆ ಇವ್ರು ಯಾವ ರೀತಿ ಇದ್ದಾರೆ ಅಂತೇಳಿ. ಅದಾದ್ಮೇಲೆ ನೋಡ್ಬೇಕಂದ್ರೆ ಫಲ ಕಾಣಲಿಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಅಂಶ ಅಂದ್ರೆ ಅದು ಅಂಜೂರ ಮರದ ಹಣ್ಣಿನ ಕಾಲ ಅಲ್ಲ ಅಂತೇಳಿ. ಇದು ನಾವು ಮುಂದೆ ನೋಡೋಣ. ಆ ಅಂಜೂರ ಫ್ರೂಟ್ ಅಂದ್ರೆ ಅಂಜೂರ ಮರ ಫಲ ಬಿಡುವಂತ ರೀತಿ ಏನು ಅಂತ. ಅದಾದ ನಂತರ ನೋಡ್ಬೇಕಂದ್ರೆ 14ನೇ ವಚನದಲ್ಲಿ ಇದೇ ನಮಗೆ ಬೇಕಾದ ಮುಖ್ಯ. 14ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರೂ ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆಗ ನೋಡ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಅಂಜೂರ ಮರಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ಒಬ್ಬನು ತಿನ್ನದ ಹಾಗಾಗಲಿ. ಅಂದ್ರೆ ಒಬ್ರು ಇನ್ಮೇಲೆ ಯಾರು ನಿನ್ನಿಂದ ಹಣ್ಣು ತಿನ್ನದೆ ಹಾಗಾಗಲಿ ಅಂತ ಹೇಳಿ ಅದಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಅದು ನೋಡ್ಬೇಕಂದ್ರೆ ಅಂಜೂರ ಮರ ಒಣಗೋಗಿತ್ತು ಅಂತ ಹೇಳಿ ನಾವು 20ನೇ ವಚನದಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇದನ್ನ ನಾವು ಹಾಗೆ ಇಟ್ಕೊಂಡು ಇಸ್ರೇಲ್ ಹಿಸ್ಟ್ರಿ ನೋಡ್ಬೇಕಂದ್ರೆ, ಇಸ್ರೇಲರ ಚರಿತ್ರೆ ನೋಡ್ಬೇಕಂದ್ರೆ, ಇಸ್ರೇಲ್ನ ದೇವರು ತಿರಸ್ಕಾರ ಮಾಡಿದ್ರು, ಆದ್ರೆ ಆ ತಿರಸ್ಕಾರ ಶಾಶ್ವತ ಆಗಿರ್ಲಿಲ್ಲ. ಒಂದು ಕಾಲದಲ್ಲಿ ಏನ್ ಮಾಡ್ತಾರೆ, ಮತ್ತೆ ಏನ್ ಮಾಡ್ತಾರೆ, ಫೇವರ್ಸ್ಗಳು ಇಸ್ರೇಲ್ಗೆ ಬರ್ತಾರೆ. ಈಗಾಗಲೇ ನಾವು ನೋಡಿದೀವಲ್ವೇ, ಇಸ್ರೇಲ್ ಜನಾಂಗ ಏನಾಗಿದೆ, ಅದೇ ಒಂದು ಜನಾಂಗ ಆಗಿ ಸ್ಥಾಪಿತ ಆಗಿದೆ. ಅವರು ದೇವ್ರನ್ನ ಅಂಗೀಕಾರ, ಯೆಹೋವನೇ ದೇವರಂತ ಅಂಗೀಕಾರ ಮಾಡಿಲ್ಲ ಜನಾಂಗವಾಗಿ, ಅದು ಬೇರೆ ವಿಷಯ. ಆದ್ರೆ ಭೂಲೋಕದಲ್ಲಿ ಸ್ಥಾಪಿತ ಆಗಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಎಂದೆಂದಿಗೂ ಹಣ್ಣು ತಿಂದಾಗಲಿ ಅಂದ್ರೆ ಫಲ ಬಿಡದೇ ಇರಲಿ ಅಂತ ಸ್ವಾಮಿ ಕೊಟ್ಟಂತ ಶಾಪ ಇದು ಏನು ಅಂತ ನೋಡ್ಬೇಕಂದ್ರೆ, ಇಂಗ್ಲಿಷ್ನಲ್ಲಿ ಏನ್ ಹೇಳ್ತಾರಂದ್ರೆ, ನೋ ಮ್ಯಾನ್ ಈಟ್ ಆಫ್ ದಿ ಇಯರ್ ಆಫ್ಟರ್ ಫಾರ್ ಎವರ್. ಹಾಗಾದ್ರೆ ಎಂದೆಂದಿಗೂ ಅನ್ನೋ ಅದರ ಒಂದು ಅರ್ಥದಲ್ಲಿ ಏನಾಗಿದೆ, ಅಡಕವಾಗಿದೆ ಇದ್ರ ಕರೆಕ್ಟ್ ಮೀನಿಂಗ್ ಅಂತ ಇಲ್ಲಿ ಸ್ಕಾಲರ್ಗಳು ಹೇಳ್ತಾರೆ. ಹಾಗಾದ್ರೆ ಈ ಫಾರ್ ಎವರ್ ಅಂದ್ರೆ ಎಂದೆಂದಿಗೂ ಕನ್ನಡದಲ್ಲಿ ಹೇಳುವಂತ ಒಂದು ಆ ಒಂದು ಶಬ್ದದ ಅರ್ಥ ಏನಂತ ಹೇಳ್ಬೇಕಂದ್ರೆ, ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಒಂದು ಫ್ರೇಸ್ ಅಂತ ಹೇಳ್ತಾರೆ, ಪದಪುಂಜ ಅಂತ ಹೇಳ್ತಾರೆ. ಅಂದ್ರೆ ಈಸ್ ಟನ್ ಎಯೋನ ಅಂತ ಹೇಳಿ ಈ ಫಾರ್ ಎವರ್ ಅನ್ನೋದಕ್ಕೆ EISTONAEONA ಈಸ್ಟರ್ನ್ ಎಯೋನಾ ಅಂತ
ಇಲ್ಲಿ ಒಂದು ಫ್ರೇಸ್ನಲ್ಲಿ ಹೇಳಿರುತ್ತದೆ ಸ್ವಾಮಿ. ಇಲ್ಲಿ ಒಂದು ವರ್ಡ್ ಹೇಳಿದ್ದಾರೆ, ಏಸ್ ನಾಯೋನ ಅಂತ ಹೇಳಿ ಹೇಳುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇದರ ನಿಜವಾದ ಅರ್ಥ ಏನು ಅಂತ ನೋಡ್ಬೇಕಂದ್ರೆ ನಾವು ಕೆಲವರು ಸ್ಕಾಲರ್ಸ್ ಒಪಿನಿಯನ್ಗಳನ್ನ ನಾವು ಇಲ್ಲಿ ನೋಡ್ತೀವಿ. ಪ್ರಾಪರ್ ಟ್ರಾನ್ಸ್ಲೇಷನ್ ಇದರಲ್ಲಿ ಪ್ರಾಪರ್ ಟ್ರಾನ್ಸ್ಲೇಷನ್ ಆಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ನೀವು ವಿಕಿಪೀಡಿಯಾ ಅಂದರೆ ಗೂಗಲ್ನಲ್ಲಿ ನೀವು ವಿಕಿಪೀಡಿಯಾದಲ್ಲಿ ನೋಡ್ಬೇಕಂದ್ರೆ ಅಲ್ಲಿ ಈಸ್ಟರ್ನ್ ಅಯೋನ ನೋಡ್ಬೇಕಂದ್ರೆ ಲಿಟ್ರಲಿ ಅಕ್ಷರ ಸಹ ರೆಫರ್ಸ್ ಟು ಎನ್ ಏಜ್ ಅಂತ ಹೇಳ್ತಾರೆ. ಇಂಟು ಎನ್ ಏಜ್, ಒಂದು ಕಾಲಕ್ಕೆ ಇದೇನಾಗ್ತದೆ ಉಲ್ಲೇಖ ಮಾಡ್ತದೆ ಅಂತೇಳಿ ವಿಕಿಪೀಡಿಯಾದಲ್ಲಿ ಹೇಳ್ತಾರೆ. ಆಮೇಲೆ ಕಂಪ್ಯಾನಿಯನ್ ಬೈಬಲ್ ಅದರಲ್ಲಿ ಅಪೆಂಡಿಕ್ಸ್ 151ನಲ್ಲಿ ನಾವು ನೋಡ್ಬೇಕಂದ್ರೆ ಇದನ್ನ ದಿ ಏಜ್ ಅಂತ ಹೇಳ್ತಾರೆ. ಈ ಫಾರ್ ಎವರ್ ಅನ್ನೋದಕ್ಕೆ ಒಂದು ಕಾಲ, ನಾಟ್ ನಿರಂತರವಾದ ಕಾಲ ಅಲ್ಲ, ಒಂದು ಕಾಲ, ದಿ ಏಜ್ ಅಂತ ಹೇಳಿ ಇಲ್ಲಿ ನೋಡ್ತೀವಿ. ಅದಕ್ಕೆ ವಿಕಿಪೀಡಿಯಾ ಪ್ರಕಾರ ಅವ್ರ ಟ್ರಾನ್ಸ್ಲೇಷನ್ ಅಲ್ಲಿ ಕೊಡ್ತಾರೆ, ನೋ ಲಾಂಗರ್ ಅಗೈನ್ ಫಾರ್ ದಿ ಏಜ್ ಫಾರ್ ಎವರ್ ನೋ ಒನ್ ಫ್ರೂಟ್ ಮೇ ಈಟ್ ಅಂತ ಹೇಳ್ತಾರೆ. ಒಂದು ಕಾಲಕ್ಕೆ ಯಾರು ನಿನ್ನಲ್ಲಿ ಹಣ್ಣು ತಿನ್ನದ ಹಾಗಾಗಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಸ್ಟ್ರಾಂಗ್ ಕನ್ಕಾರ್ಡೆನ್ಸ್ ನೋಡ್ಬೇಕಂದ್ರೆ ಅದು ನಂಬರ್ 165 ನೋಡ್ಬೇಕಂದ್ರೆ ಇಟ್ ರೆಫರ್ಸ್ ಟು ಎನ್ ಏಜ್ ಅಂತ ಹೇಳ್ತಾರೆ. ಒಂದು ಸಮಯಕ್ಕೆ ಇದು ಹೋಲಿಕೆ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ರೀತಿ ನೋಡ್ಬೇಕಂದ್ರೆ ಸ್ಕಾಲರ್ಲಿ ಒಪಿನಿಯನ್ಗಳ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಇದು ಫಾರ್ ಎವರ್ ಅಂದ್ರೆ ಅದು ನಿರಂತರ ಅಲ್ಲ, ಒಂದು ಸಮಯ, ಅದಕ್ಕೆ ಅದು ನಾವು ಪ್ರಾಪರ್ ಯೂಸ್ ಮಾಡಬೇಕು ಇದನ್ನ ಅಂತ ಹೇಳ್ತಾರೆ. ಆದ್ದರಿಂದ ಇಂಟರ್ಲಿನಿಯರ್ ಅವರ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ನೋಡ್ಬೇಕಂದ್ರೆ ನೋ ಮೋರ್ ಫ್ರಮ್ ಯು ಟು ದಿ ಏಜ್ ನೋ ಒನ್ ಫ್ರೂಟ್ ಮೇ ಈಟ್ ಅಂತ ಹೇಳಿ, ಒಂದು ಕಾಲದಲ್ಲಿ ಇನ್ನು ಮೇಲೆ ಯಾರು ಒಂದು ಕಾಲದಲ್ಲಿ ಹಣ್ಣು ತಿನ್ನದಂತಾಗಲಿ ಅಂತ ಹೇಳಿದಂಥದ್ದು ಹೇಳ್ತೀವಿ. ಅದರಿಂದ ಪಾಸ್ಟರ್ಸ್ ಕೂಡ ಅವರು ಏನು ಹೇಳಿದಾರೆ ಅಂದ್ರೆ ಒಂದು ಮಾತು ಹೇಳಿದ್ದಾರೆ, ಪಾಸ್ಟರ್ಸ್ ಕೂಡ ಇದನ್ನ ಏನು ಹೇಳ್ತಾರೆ ಅಂದ್ರೆ ನೋ ಫ್ರೂಟ್ ಫಾರ್ ಎವರ್ ಅನ್ನೋದು ಇದು ಇಟ್ ಶುಡ್ ಬಿ ಫಾರ್ ಎ ಸೀಸನ್, ನೋ ಫ್ರೂಟ್ ಫಾರ್ ಎ ಸೀಸನ್ ಹೇಳಿದ್ದಾರೆ. ಹಾಗಾದ್ರೆ ಇಸ್ರೇಲ್ ಜನಾಂಗ ಒಂದು ಕಾಲದಲ್ಲಿ ಹಣ್ಣು ಕೊಡದೇ ಇರಲಿ ಅಂತ ಹೇಳಿ. ಯಾವಾಗ ಅಂಜೂರ ಮರ ಬ್ಯಾರನ್ ಆಗ್ತದೆ ಅಂದ್ರೆ ನಮಗೆ ಗೊತ್ತು, ಸುವಾರ್ಥ ಇರ್ತದೆ, ಗಾಸ್ಪಲ್ ಅದು ಸ್ವಾಮಿ ಹೇಳ್ತಾರಂದ್ರೆ ನಿಮ್ಮಿಂದ ಫಲಗಳನ್ನು ತೆಗೆದು ಫಲ ಕೊಡುವವರಿಗೆ ನಾನು ಕೊಡ್ತೇನೆ ಅಂಥೇಳಿ ಏನ್ ಮಾಡ್ತಾರೆ ದೇವ್ರು ಹೇಳ್ತಾರೆ. ಅದಕ್ಕೆ ಯಾವಾಗ ಫಾರಿನ್ ಏಜ್ ಅಂತ ಹೇಳ್ಬೇಕಂದ್ರೆ ಒಂದು ಕಾಲ ಯಾವ್ದು ಅಂತ ಹೇಳ್ಬೇಕಂದ್ರೆ ಡ್ಯೂರಿಂಗ್ ದಿ ಗಾಸ್ಪಲ್ ಏಜ್, ಅಲ್ಲಿ ಇಸ್ರೇಲ್ ಫಲ ಕೊಡುವುದಿಲ್ಲ. ಅದಾದ ನಂತರ ಏನ್ ಮಾಡ್ತಾರೆ, ಯೆಹೋವನಿಗೆ ಚರ್ಚ್ ಬಿಟ್ಟರೆ ಫಲ ಕೊಡೋ ಮೊದಲನೇ ಕಂಟ್ರಿನ ಯಾವ್ದು ಅಂತ ಹೇಳ್ತಾರೆ, ಇಸ್ರೇಲ್ ನೇಷನ್ ಮಿಲಿಯನ್. ಅದಾದ ನಂತರ ಇಸ್ರೇಲ್ ಜನಾಂಗದ ಮುಖಾಂತರ ಎಲ್ಲ ಜನಾಂಗಗಳು ಏನ್ ಮಾಡ್ತಾರೆ, ದೇವರಿಗೆ ಬರ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇದು ನೋಡ್ಬೇಕಂದ್ರೆ ಇದು ಸ್ವಾಮಿ ಕರೆಕ್ಟಾಗಿ ಹೇಳಿದಂದ್ರೆ ಫಾರ್ ಎ ಟೈಮ್ ಯಾರು ನಿನ್ನಿಂದ ಒಂದು ಫಲ ತಿನ್ನದೇ ಇರಲಿ ಅಥವಾ ಫಲ ಕೊಡದೇ ಇರಲಿ ಅಂತ ಹೇಳಿದ್ರು. ಆ ಟೈಮ್ ಯಾವುದು, ಸೀಸನ್ ಯಾವುದು ಅಂದ್ರೆ ಗಾಸ್ಪಲ್ ಏಜ್ ಅಂತ ನಾವು ನೋಡೋದು. ಈಗ ಯೇಸು ಸ್ವಾಮಿ ಒಂದು ಮಾತಾಡ್ತಾರಲ್ವೇ, ಅದು ಅಂಜುರದ ಕಾಲವಲ್ಲ ಅಂತ ಅಲ್ಲಿ ಹೇಳ್ತಾರೆ. ಆದ್ರೆ ಇದು ಹೇಗೆ ನಾವು ಕಾರ್ಲೇಟ್ ಮಾಡಬೇಕು? ಯೇಸು ಸ್ವಾಮಿ ಗೊತ್ತಿರಲಿಲ್ಲ, 33 ವರ್ಷ ಇಸ್ರೇಲ್ ಬೆಳೆದ್ಬಿಟ್ಟು ಅವ್ರಿಗೆ ಯಾವ ಸಮಯದಲ್ಲಿ ಅಂಜೂರ ಫಲ ಕೊಡೋದು ಗೊತ್ತಿರೋದಿಲ್ವೇ? ಅದಕ್ಕೆ ನಮಗೆ ಇದು ಫ್ರೂಟ್ ಈಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಅಂಜೂರ ಮರ ಫಲ ಕೊಡುವಂತ ರೀತಿ ಯಾವುದು ನೋಡ್ಬೇಕಂದ್ರೆ ಇದು ನಮಗೆ ಅರ್ಥ ಆಗ್ತದೆ. ಇದನ್ನ ನಾವು ಫ್ರಾಂಕ್ ಶಾರೋ ಅವ್ರ ಕೀ ಆಫ್ ರೆಗ್ಯುಲೇಷನ್ ಅದರಲ್ಲಿ ಅವ್ರ ಪೇಜ್ 183ನಲ್ಲಿ ಫುಟ್ ನೋಟ್ನಲ್ಲಿ ಬಂದಿದ್ದಾರೆ ಈ ಫ್ರೂಟ್ ಈಲ್ಡಿಂಗ್ ಪ್ಯಾಟರ್ನ್ ಆಫ್ ಫಿಗ್ ಟ್ರೀ. ಈಗ ಕೆಲವು ಮರಗಳು ವರ್ಷಕ್ಕೆ ಒಂದೇ ಫಲ ಕೊಡುತ್ತೆ ಅಲ್ವೇ? ಯಾವುದು ಮಾವಿನ ಮರ ಅದು ವರ್ಷಕ್ಕೆ ಒಂದೇ ಫಲ. ಅದಾದ ನಂತರ ತೆಂಗಿನಕಾಯಿ ನೋಡ್ಬೇಕಂದ್ರೆ ವರ್ಷ ಪೂರ್ತಿ ಏನು ಮಾಡ್ತದೆ,
ಅದು ಫಲ ಕೊಡ್ತದೆ. ಸೀಬೆಹಣ್ಣು ವರ್ಷಕ್ಕೆ 2 ಫಲ ಕೊಡ್ತದೆ. ಆಗಸ್ಟ್ ಸೆಪ್ಟೆಂಬರ್ 1 ಮತ್ತೆ ಫೆಬ್ರವರಿ 1 ಸಣ್ಣದು ಕೊಡ್ತದೆ. ಹಾಗಾದ್ರೆ ಆಶ್ಚರ್ಯವಾಗಿ ನೋಡ್ಬೇಕಂದ್ರೆ ಅಂಜೂರ ಮರ ಒಂದು ಸೀಸನ್ನಲ್ಲಿ 3 ಸಾರಿ ಫಲ ಕೊಡ್ತದೆ ಅಂತ ಹೇಳ್ತಾರೆ. ಮೊದಲನೇ ಫಲ ಯಾವುದು ಅಂತ ಹೇಳ್ಬೇಕಂದ್ರೆ ಅದು ಫೆಬ್ರವರಿನಲ್ಲಿ ಎಲೆ ಎಲ್ಲ ಉದುರ್ತದೆ ಮರಗಳದ್ದು. ಆಗಿದೆ ಮಾರ್ಚ್ ಏಪ್ರಿಲ್ ಏನಾಗ್ತದೆ ಅಂದ್ರೆ ಅಂಜೂರ ಗಿಡದಲ್ಲಿ ಎಲೆಗಳು ಬರ್ತದೆ. ಎಲೆಗಳು ಹೊಡೆಯೋ ಟೈಮ್ನಲ್ಲೇ ಕರೆಕ್ಟಾಗಿ ಈ ಮಗ್ಗು ಬಂದು ಅದು ಕಾಯಿಗಳು ಬರ್ತದೆ ಅಂತ ಹೇಳ್ತಾರೆ. ಮಾರ್ಚ್ ಏಪ್ರಿಲ್ ಟೈಮ್ನಲ್ಲಿ ಬಂದು ಅದರಲ್ಲಿ ಕೆಲವು ಹಣ್ಣುಗಳು ನಮ್ಗೆ ಗೊತ್ತಿರ್ಬೋದು ಗಿಡಗಳಲ್ಲಿ ತುಂಬ ಇದಕ್ಕಿದ್ದಕ್ಕೆ ಜಾಸ್ತಿ ಮಾಗ್ಬಿಡ್ತದೆ ಬೇಗ. ಅದು ನಾವು ನೋಡ್ತೀವಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಅರ್ಲಿ ಫಿಗ್ ಅಂತ ಹೇಳ್ತಾರೆ. ಫಲಕಾಲಕ್ಕೆ ಮುಂಚೆ ಮಾಗಿದ ಹಣ್ಣು ಅಂತ ಹೇಳಿ ಇದು ಫಸ್ಟ್ ಫ್ರೂಟ್ ಅಂತ ನೋಡ್ತೀವಿ. ಇದು ಮಾರ್ಚ್ ಏಪ್ರಿಲ್ನಲ್ಲಿ ಇದು ಕಾಣಿಸ್ಕೊಳ್ತದೆ. ಇದು ಮೊದಲನೇ ಫಲ. ಅದಾದ ನಂತರ 2 ತಿಂಗಳಾದ ನಂತರ ಜೂನ್ ಜುಲೈ ನೋಡ್ಬೇಕಂದ್ರೆ ಅದು ಚಾಯ್ಸ್ ಫಿಗ್ ಅಂತ ಹೇಳ್ತಾರೆ. ಅಂದ್ರೆ ಅತ್ಯುತ್ತಮವಾದಂಥ ಹಣ್ಣು ಆ ಸೀಸನ್ನಲ್ಲಿ ಬೆಳೆಯೋದು ಜೂನ್ ಜುಲೈನಲ್ಲಿ. ಅದಕ್ಕೆ ಚಾಯ್ಸ್ ಫಿಗ್ ಅಂತ ಅದು ಹೇಳ್ತಾರೆ. ಅದಾದ ನಂತರ ಮತ್ತೆ 2 ತಿಂಗಳು ಕಳೆದಾಗ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ಬೇಕು, ಜನರಲ್ ಹಾರ್ವೆಸ್ಟ್ ಅಂತಾರೆ. ಜನರಲ್ ಫಿಗ್ ಅಂತ ಹೇಳ್ತಾರೆ. ಅದು ಅಂತ ಹಣ್ಣಿರಲ್ಲ, ಸಾಮಾನ್ಯದ ಹಣ್ಣು. ಅದು ಏನ್ ಹೇಳ್ತಾರೆ, ಅದು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಹಣ್ಣು ಬಿಡ್ತದೆ. ಹೀಗೆ ಒಂದು ಸೀಸನ್ನಲ್ಲಿ, ಒಂದು ವರ್ಷದಲ್ಲಿ ನೋಡ್ಬೇಕಂದ್ರೆ ಅಂಜೂರ ಮರ 3 ಸಾರಿ ಏನಾಗ್ತದೆ, ಫಲ ಕೊಡ್ತದೆ ಅಂತ ನಾವು ನೋಡ್ತೀವಿ. ಹಾಗಾಗಿ ಇದು ಯಹೂದ್ಯರ ಕಾಲಕ್ಕೆ ಜೂಯಿಷ್ ನೇಷನ್ಗೆ ಹೇಗೆ ಹೋಲಿಸ್ಬಹುದು ಅಂತ ನೋಡ್ಬೇಕಂದ್ರೆ ಈ ಫಲಕಾಲಕ್ಕೆ ಮುಂಚೆ ಮಾಗಿದ ಅಂದ್ರೆ ಅರ್ಲಿ ಫಿಗ್ ಅಂತ ಹೇಳ್ತಾರೆ. ಫಲಕಾಲಕ್ಕೆ ಮುಂಚೆ ಮಾಗಿದ ಹಣ್ಣು ಯಾರು ಅಂದ್ರೆ ಪೇಟ್ರಿಯಾರ್ಕಲ್ ಏಜ್, ಅಂದ್ರೆ ಪಿತೃಗಳ ಕಾಲ. ಅಬ್ರಾಮ್, ಇಸಾಕ್, ಯಾಕೋಬರು ಅದು ಫಲಕಾಲಕ್ಕೆ ಮುಂಚೆ, ಫಲ ಕೊಡೋ ಕಾಲಕ್ಕೆ ಮುಂಚೆ ಅವ್ರೇನ್ ಮಾಡಿದ್ರು, ಒಳ್ಳೆ ಫಲಗಳನ್ನ ಕೊಟ್ಟರು. ಅದನ್ನ ಅರ್ಲಿ ಫಿಗ್ನ ಪೇಟ್ರಿಯಾರ್ಕಲ್ ಏಜ್ಗೆ ಅಂತ ಹೇಳಿದ್ರೆ ಪಿತೃಗಳ ಕಾಲಕ್ಕೆ ಏನು ಮಾಡಿದ್ದಾರೆ, ಕಂಪೇರ್ ಮಾಡಿರುವಂಥ. ಮುಂದೆ ನಾವು ಕೊಟೇಶನ್ಸ್ಗಳನ್ನ ನೋಡೋಣ ಅದನ್ನು ಹೆಂಗೆ ಫಲ ಕೊಟ್ಟರು ಅಂತ. ಆಮೇಲೆ ಚಾಯ್ಸ್ ಫಿಗ್ ಅಂತ ಹೇಳ್ತಾರೆ, ಅತ್ಯುತ್ತಮ ಹಣ್ಣುಗಳು. ಇಸ್ರೇಲ್ ಜನಾಂಗ ಅತ್ಯುತ್ತಮ ಹಣ್ಣುಗಳು ಯಾವಾಗ ಬಿಟ್ಟರು ಅಂತ ಹೇಳಿದ್ರೆ ಅದು ಜೂಯಿಷ್ ಏಜ್ನಲ್ಲಿ. ಜೂಯಿಷ್ ಏಜ್ನಲ್ಲಿ ಏನಂದ್ರೆ ಒನ್ ಆಫ್ ದಿ ಬೆಸ್ಟ್ ಫ್ರೂಟೇಜ್ಗಳು ವರ್ಲ್ಡ್ನಲ್ಲೇ, ಅಲ್ಲಿ ಕೆಲವು ರೆಕಾರ್ಡ್ಗಳು ಇರೋದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಜನರಲ್ ಫಿಗ್, ಸಾಧಾರಣವಾದ ಹಣ್ಣುಗಳು ಯಾವಾಗ ಬಿಡ್ತಾರೆ ಅಂದ್ರೆ ಮುಂದೆ ಮಿಲೇನಿಯಲ್ನಲ್ಲಿ ಕ್ರಿಸ್ತನ 1000 ವರ್ಷ ಕಾಲದಲ್ಲಿ ಮೊದಲು ಫಲ ಕೊಡೋರು ಯಾರಂದ್ರೆ ದೇವರಿಗೆ ಇಸ್ರೇಲ್ ಜನಾಂಗ. ಇಸ್ರೇಲ್ ಜನಾಂಗದ ಮುಖಾಂತರ ಎಲ್ಲಾ ಜನಾಂಗಗಳು ಏನ್ ಮಾಡ್ತಾರೆ, ದೇವರ ಬಳಿಗೆ ಬರ್ತಾರೆ. ಆಗ ಸಭೆ ಏನಾಗಿರ್ತದೆ, ಮೇಲೆ ಎತ್ತಲ್ಪಟ್ಟಿರ್ತದೆ. ಇಲ್ಲಿ ನಾವು ನೋಡ್ತೀವಿ. ಹೀಗೆ ಇಸ್ರೇಲ್ ಜನಾಂಗದ ಅಂಜೂರ ಮರದ 3 ಕಾಲದಲ್ಲಿ ಬಿಡುವಂತ ಫಲಗಳು ಇಸ್ರೇಲ್ ಜನಾಂಗ ಕೂಡ ಅದೇ ರೀತಿ. ಅಂದ್ರೆ ಪಿತೃಗಳ ಕಾಲದಲ್ಲಿ ಒಂದು ಫಲ ಕೊಟ್ಟರು ಪಿತೃಗಳು, ಮತ್ತೆ ಯಹೂದ್ಯರ ಧರ್ಮಶಾಸ್ತ್ರ ಕಾಲದಲ್ಲಿ ಜೂಯಿಷ್ ಏಜ್ನಲ್ಲಿ ಒಳ್ಳೆ ಫಲಗಳು, ಅತ್ಯುತ್ತಮ ಫಲಗಳನ್ನ ಕೊಟ್ಟರು. ನಂತರದಲ್ಲಿ ಏನಾಗ್ತಾರೆ, 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಕಾಮನ್ ಇದು ಜನರಲ್ ಫ್ರೂಟೇಜ್ ಅದು ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಅರ್ಲಿ ಫಿಗ್ಗೆ ಉದಾಹರಣೆ ನೋಡ್ಬೇಕಂದ್ರೆ ಹೋಶೇಯ 9:10 ಪಿತೃಗಳ ಕಾಲ, ಚಾಯ್ಸ್ ಫಿಗ್ ಅಂತ ಹೇಳ್ತೀವಿ. ಹೋಶೇಯ 9:10. ಕಾಡಿನಲ್ಲಿ ದ್ರಾಕ್ಷಿಯ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು. ಹೌದು. ಹಾಗಾದ್ರೆ ಇಸ್ರಾಯೇಲರ ಪಿತೃಗಳು ಅಂದ್ರೆ ಪೇಟ್ರಿಯಾರ್ಕ್ಸ್ ಅಂತ ಹೇಳ್ತಾರೆ, ಅಬ್ರಾಮ್, ಇಸಾಕ, ಯಾಕೋಬ, ಇವರೆಲ್ಲ ಹೆಂಗೆ ಕಂಡ್ರು ಅಂದ್ರೆ ಫಲ ಕಾಲಕ್ಕೆ ಮೊದಲು ಮಾಗಿದ ಹಣ್ಣುಗಳಂಗೆ ನಾನು ಕಂಡೆನು ಅಂತ ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅರ್ಲಿ ಫಿಗ್ ಅಂತ ಇಲ್ಲಿ ಹೇಳ್ತಾರೆ. ಮೊದಲನೇ ಫಲ ಅದು ಇಸ್ರೇಲ್ ಜನಾಂಗ ಕೊಟ್ಟಂಥದ್ದು ಅಂತ ಹೇಳ್ತಾರೆ. ಅದಾದ್ಮೇಲೆ ನಾವು ನೋಡ್ಬೇಕಂದ್ರೆ ಜೂಯಿಷ್ ಏಜ್, ಅದು ಗೊತ್ತಲ್ವೇ, ಅವರು ಕಾಮನ್ ಫ್ರೂಟ್ ಅದು ಕೊಟ್ಟರು. ಇದೆಲ್ಲಿಂದ ಪ್ರಾರಂಭ ಆಗ್ತದೆ, ಮೋಶೆ ಧರ್ಮಶಾಸ್ತ್ರ ಒಡಂಬಡಿಕೆ ಮಾಡ್ಕೊಂಡಿದ್ರಿಂದ ಎಲ್ಲಿವರೆಗೆ ನಡೀತದೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಸಮಯದಲ್ಲಿ ಹೇಳ್ತಾರಲ್ವೇ, ಅವ್ರು ಹೇಳ್ತಾರೆ ಅಲ್ವೇ, ಇವರು ಏನು ಪ್ರವಾದಿಗಳು ಮತ್ತು ಏನ್ ಹೇಳ್ತಾರೆ ಧರ್ಮಶಾಸ್ತ್ರ ಯೋಹಾನನ ತನಕವೇ ಅಂತ ಹೇಳ್ತಾರೆ. ಅಂದ್ರೆ ಲಾಸ್ಟ್ ರಿಕಾರ್ಡೆಡ್ ಫ್ರೂಟೇಜ್ ಆಫ್ ದಿ ಜೂಯಿಷ್ ಏಜ್ ಯಾರಂದ್ರೆ ಜಾನ್ ದಿ
ಬ್ಯಾಪ್ಟಿಸ್ಟ್ ಅಂತ ನೋಡಿ. ಮೊದಲನೇ ಫ್ರೂಟೇಜ್ ಮೋಸಸ್ ಅಂತ ನೋಡಿ. ಅವರಲ್ಲಿಂದ ಇದುವರೆಗೆ ಇದು ಜೂವಿಶ್ ಏಜ್ನಲ್ಲಿ ನಡೆದಂಥ ಘಟನೆ. ಮತ್ತೆ ಮಿಲೆನಿಯಲ್ನಲ್ಲಿ ನೋಡ್ಬೇಕಂದ್ರೆ ಇಸ್ರೇಲ್ ಮತ್ತೆ ಅಂಜೂರ ಫಲ ಕೊಡ್ತದೆ ಅಂತ ಹೇಳಿ ಸಾಂಕೇತಿಕವಾಗಿ ಹೇಳ್ತಾರೆ. ಮತ್ತಾಯ 24:32 ನಾವು ನೋಡ್ತೀವಿ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳಿದುಕೊಳ್ಳುತ್ತೀರಲ್ಲ. ಅದೇ ಇದು ಲಾಸ್ಟ್ ಹೇಳಿದ್ದು ಮತ್ತೆ 24ರಲ್ಲಿ ಅವರು ಕಡೆ ಒಂದು ಪ್ರವಾದನೆ ಹೇಳುವಾಗ ಇದು ಸಾಮ್ಯ ರೂಪದಲ್ಲಿ ಹೇಳ್ತಾರೆ. ಅಂಜೂರ ಮರದನ್ನ ನೋಡಿ ಬುದ್ಧಿ ಕಲಿರಿ. ಅಲ್ಲ ಫಲಗಳು ಅಂದ್ರೆ ಇಂಡೈರೆಕ್ಟ್ ಆಗಿ ಸ್ವಾಮಿ ಹೇಳ್ತಿದಾರೆ ಅಂದ್ರೆ ಮುಂದೆ ಅಂಜೂರ ಮರ ಏನಾಗ್ತದೆ, ಫಲ ಕೊಡ್ತದೆ ಅಂತ ಹೇಳಿರುವಂಥದ್ದನ್ನ ನಾವು ನೋಡ್ತೀವಿ. ಅನಂತರದಲ್ಲಿ ನೋಡ್ಬೇಕಂದ್ರೆ ಇಸ್ರೇಲ್ ಜನಾಂಗ ಕಂಪ್ಲೀಟ್ ಲೋಕದಲ್ಲಿ ಫಲ ಕೊಡ್ತದೆ. ಇದು ಅಂಜೂರದ ಮರದ ವಿಷಯ ಹೇಳಿಲ್ಲ, ದ್ರಾಕ್ಷಿ ಹಣ್ಣಿನ ವಿಷಯದಲ್ಲಿ ಹೇಳಿದ್ದಾರೆ. ಅದನ್ನ ಯೆಶಾಯ 27ನೇ ಅಧ್ಯಾಯ 6ನೇ ವಚನದ ನಾವು ನೋಡ್ತೀವಿ. ಯೆಶಾಯ 27:6ನೇ ವಚನ. ಮುಂದಿನ ಕಾಲದಲ್ಲಿ ಯಾಕೋಬು ಬೇರೂರುವುದು, ಇಸ್ರಾಯೇಲು ಹೂ ಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು. ಇದು ಬಹಳ ಚೆನ್ನಾಗಿ ಹೇಳ್ತಾರೆ ಅಲ್ವೇ. ಇಸ್ರೇಲ್ ಇದ್ರಲ್ಲಿ ಏನ್ ಹೇಳ್ತಾರೆ, ದ್ರಾಕ್ಷಿಗೆ ಹೋಲಿಕೆ ಕೊಟ್ಟು ಹೇಳ್ತಾರೆ. ಅದೇನಾಗ್ತದೆ, ಮುಂದಿನ ಕಾಲದಲ್ಲಿ ಫಲ ಬಿಡ್ತದಂತೆ. ಆ ಫಲ ಭೂಮಂಡಲವೆಲ್ಲ ಏನಾಗ್ತದೆ, ತುಂಬಿಸ್ತಾರೆ ಅಂತ ಹೇಳಿ. ಅಂದ್ರೆ ಎಲ್ಲಾ ಜನಾಂಗಗಳು ದೇವರ ಮಹಿಮೆ ಇಸ್ರೇಲಲ್ಲಿ ಕಂಡು ಬಂದಾಗ ಎಲ್ಲಾ ಜನಾಂಗ ಏನಾಗ್ತಾರೆ, ಇಸ್ರೇಲರ ಮುಖಾಂತರ ಅವರು ಏನಾಗ್ತಾರೆ, ತಂದೆ ದೇವರನ್ನ ಸೇವಿಸಿ ಅವರು ಇಸ್ರೇಲರು ಆಗ್ತಾರೆ ಅಂತ ಹೇಳಿ ಇದು ಮುಂದೆ ಆಗ ಒಂದು ವಿಷಯದಲ್ಲಿ ಹೇಳುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಈಗ ನೆಕ್ಸ್ಟ್ ನೋಡ್ಬೇಕಂದ್ರೆ ನಮ್ಮ ಕ್ರಿಶ್ಚಿಯನ್ ಹೆರಿಟೇಜ್ ಅಂತ ಹೇಳಿ ನಾವು ಯಾವ ಒಂದು ಬಾಧ್ಯತೆ, ನಮ್ಮ ಬಾಧ್ಯತೆ ಏನು ಅಂದ್ರೆ ನಮ್ದು ಜೀವಿಶ್ ಹೆರಿಟೇಜ್ ಕೂಡ ನಾವು ಏನ್ ಮಾಡ್ತಿದ್ದೀವಿ, ಫಾಲೋ ಮಾಡ್ತಾ ಇರುವಂಥದ್ದು ಅಲ್ವೇ. ನಾವು ದೇವರಿಸುವಂತ ದೇವರಿಗೆ ನಾವೇನ್ ಹೇಳ್ತೀವಿ, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ನಾವು ಹೇಳ್ತೀವಿ, ನೋಡ್ತೀವಿ. ನಮ್ಮ ಆರಾಧನೆಗಳು ಅದೆಲ್ಲ ನಮ್ಮ ಹೈಯೆಸ್ಟ್ ಏನ್ ಹೇಳ್ತಾರೆ ಲಾ, ಕ್ರಿಶ್ಚಿಯನ್ ಲಾಗಳು ಅದನ್ನ ನೋಡ್ಬೇಕು ಯಾವ್ದ್ರ ಮೇಲೆ ಬೇಸ್ ಆಗಿದೆ, ಮೋಶೆ ಧರ್ಮಶಾಸ್ತ್ರಕ್ಕೆ ಬೇಸ್ ಆಗಿದೆ ಅಂತ ನೋಡ್ತೀವಿ. ಮೋಶೆ ಧರ್ಮಶಾಸ್ತ್ರ ಅಕ್ಷರ ಲಿಟ್ರಲ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಈ ಮ್ಯಾಗ್ನಿಫೈಡ್ ದಿ ಲಾ ಅಂತ ಹೇಳ್ತಾರೆ ಪರ್ವತ ಪ್ರಸಂಗದಲ್ಲಿ. ಅವರು ಕ್ರಿಯೆಗಳು ಮಾಡಿದ್ರೆ ಹೇಳಿದ್ರು, ಆದ್ರೆ ಸ್ವಾಮಿ ಹೇಳಿದ್ದು ಹೃದಯದಲ್ಲಿ ಮೋಶೆ ಧರ್ಮಶಾಸ್ತ್ರನ ಕೈಕೊಂಡು ನಡೆಯೋದಕ್ಕೆ ಅವರು ಮಾತಾಡಿದ್ರು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ದಿಸ್ ಇಸ್ ದಿ ಕ್ರಿಶ್ಚಿಯನ್ ಇನ್ಹೆರಿಟೇಜ್. ಆ ಧರ್ಮಶಾಸ್ತ್ರನ ಕ್ರಿಶ್ಚಿಯನ್ಸ್ ಏನ್ ಹೇಳ್ತಾರೆ, ವಿ ಇನ್ಹೆರಿಟ್ ದ ಲಾ. ನೋಡ್ಬೇಕಂದ್ರೆ ಸ್ಪಿರಿಚುವಲಿ, ಆತ್ಮಿಕವಾಗಿ ವಿ ಇನ್ಹೆರಿಟ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದೇನ್ ಹೇಳ್ತಾರೆ ಅಂದ್ರೆ ಇಸ್ರೇಲ್ ಜನಾಂಗ ಚಾಯ್ಸೆಸ್ಟ್ ಫ್ರೂಟ್ ಅಲ್ವೇ. ಆ ಮೋಶೆ ಯಾವ್ದ್ರಲ್ಲಿ ಧರ್ಮಶಾಸ್ತ್ರ ಕಾಲದಲ್ಲಿ ಜೀವಿಶ್ ಅದನ್ನು ಬಿಟ್ಟಂತ ನಾವು 3 ಎಕ್ಸಾಂಪಲ್ ನಾವು ಬೇರೆ ಬೇರೆ ನಾವು ನೋಡ್ಕೊಡೋಣ. ಅಂದ್ರೆ ಇದು ಹಾಗಾದ್ರೆ ರಿಕಾರ್ಡೆಡ್ ಫಸ್ಟ್ ಫ್ರೂಟ್ ಯಾವುದು ಜೀವಿಶ್ ಅಂದ್ರೆ ಮೋಸಸ್ ಅಂತ ನಮಗೆ ಗೊತ್ತು. ಮೋಶೆ ವಿಷಯವಾಗಿ ದೇವರು ಏನು ಸಾಕ್ಷಿ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೇಕಂದ್ರೆ ನಂಬರ್ಸ್ 12th chapter verse 3 ನಲ್ಲಿ ನೋಡ್ತೀವಿ. ನಂಬರ್ಸ್ 12:3. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹಾಗಾದ್ರೆ ದೇವರು ಒಂದು ಮಾತು ಯೆಹೋವನು ಸಾಕ್ಷಿ ಕೊಡ್ತಾರೆ. ಅಲ್ಲಿ ಮಿರ್ಯಾಮಳು ಮೋಶೆ ಆರೋನ್ ವಿಷಯದಲ್ಲಿ, ಮೋಶೆ ವಿಷಯದಲ್ಲಿ ಆರೋನ್ ಗೊಣಗುಟ್ಟಿದಾಗ ಅಥಾರಿಟಿ ವಿಷಯದಲ್ಲಿ ಹೇಳ್ತಾರೆ, ಮೋಶೆ ಎಂತವನಂತ ಹೇಳಿದ್ರೆ ಇಡೀ ಭೂಲೋಕದಲ್ಲಿ ಸಾತ್ವಿಕತ್ವ, ಅಂತ ಮನುಷ್ಯ ಭೂಲೋಕದಲ್ಲೋ ಅಂತ ಸಾತ್ವಿಕತ್ವ, ವೀಕ್ ಮ್ಯಾನ್ ಇದೆಲ್ಲೂ ಭೂಲೋಕದಲ್ಲಿ ಸಿಗಲ್ಲ ಅಂತ. ಇದು ಫಸ್ಟ್ ಫ್ರೂಟೇಜ್, ಚಾಯ್ಸ್ ಫ್ರೂಟ್ ಮೋಸಸ್ ಅಂತ ಹೇಳ್ತಾರೆ. ಅಂತ ಮನುಷ್ಯ ದೇವರಿಗೆ ಭೂಲೋಕದಲ್ಲೂ ಸಿಗಲ್ಲ ಅಂತ ದೇವರೇ ಹೇಳ್ಬಿಟ್ರು. ಇದು ಫಸ್ಟ್ ಫ್ರೂಟೇಜ್. ಮತ್ತೆ ಜೂವಿಶ್ ಲಾಸ್ಟ್ ಫ್ರೂಟ್ ಯಾರಂತ ಹೇಳಿದ್ರೆ ಸ್ನಾನಿಕನಾದ ಯೋಹಾನ್. ಇವ್ರ ವಿಷಯದಲ್ಲಿ ಎಂತ ಒಳ್ಳೆ ಸಾಕ್ಷಿ ಇದೆ ಅಲ್ವೇ. ಅದನ್ನ ಯೇಸು ಸ್ವಾಮಿನೇ ಹೇಳಿದ್ದಾರೆ. ಅದನ್ನ ಮತ್ತಾಯ 11ನೇ ಅಧ್ಯಾಯ 11ನೇ ವಚನ.
ಮ್ಯಾಥ್ಯೂ 11th chapter 11th verse. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತಲೂ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಾಗಾದ್ರೆ ಒಂದೇ ಮಾತು, ಭೂಲೋಕದಲ್ಲಿ ಸ್ತ್ರೀಯರೊಳಗೆ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಯಾರು ಎದ್ದಿಲ್ಲ ಅಂತ ಹೇಳಿ. ಅಂದ್ರೆ ಭೂಲೋಕದಲ್ಲೇ ನಂಬರ್ 1 ಅಂತ ಹೇಳ್ತಾರೆ. ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಯಾರು ಎದ್ದಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಇದು ಲಾಸ್ಟ್ ರಿಕಾರ್ಡೆಡ್ ಫುಟೇಜ್ ಜೂಯಿಶ್ ಏಜ್ ಅಲ್ವೇ. ತುಂಬಾ ಜನ ಇದ್ರು ಅಲ್ವೇ, ಭಕ್ತರುಗಳು ಇದ್ರು, ಬಟ್ ರಿಕಾರ್ಡೆಡ್ ಫುಟೇಜ್ ಅಂತ ಹೇಳ್ತಾರೆ. ಇದು ಇಲ್ಲದ ಅಂಶ. ಈ ಮಧ್ಯದಲ್ಲಿ ಒಬ್ಬರಿಗೆ ದೇವರು ಒಂದು ಸಾಕ್ಷಿ ಕೊಟ್ಟರು. ಅವ್ರು ಯಾರಂದ್ರೆ ನನ್ನಲ್ಲಿರುವಂತ ಮನಸ್ಸೇ ಅವನಲ್ಲಿ ಇದೆ ಅಂದ್ರೆ ದಾವೀದ, ಭಕ್ತನ ದಾವೀದನಿಗೆ ಎಂತ ಒಳ್ಳೆ ಸಾಕ್ಷಿ ಕೊಟ್ಟಿದ್ದಾರೆ ಅಂದ್ರೆ ಈಸ್ ಆಫ್ಟರ್ ಮೈ ಹಾರ್ಟ್ ಅಂತ ಹೇಳ್ತಾರೆ. ಅದನ್ನ ಸಾಮ್ಯಲ್, 1 Samuel 13th chapter 14th verse ನೋಡ್ತೀರಿ. ಮೊದಲನೇ ಸಾಮುವೇಲ 13ನೇ ಅಧ್ಯಾಯ 14ನೇ ವಚನ. ಈಗಲಾದರೂ ನಿನ್ನ ಅರಸತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದದ್ದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದರು. ಕನ್ನಡದಲ್ಲಿ ಕ್ಲಾರಿಟಿ ಇಲ್ಲ. ಇದು ಏನಂತ ಹೇಳ್ಬೇಕಂದ್ರೆ ಇಲ್ಲಿ ಸಮುವೇಲ್ ಇದು ಸೌಲ್ನ ರಿಜೆಕ್ಟ್ ಮಾಡುವ ಸಮುವೇಲ್ ಹೇಳ್ತಾರೆ. ನಿನ್ನ ತಡೆದರೆ ದೇವರು ಇನ್ನೊಬ್ಬ ಪುರುಷನನ್ನ ಆಯ್ಕೆ ಮಾಡಿದ್ದಾರೆ, ಅವ್ರು ನನಗೆ ಒಪ್ಪು ಅಂತ ಕನ್ನಡದಲ್ಲಿ ಹೇಳಿದೆ. ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಹೇಳ್ತದೆ, ಈಸ್ ದಿ ಆಫ್ಟರ್ ಮೈ ಓನ್ ಹಾರ್ಟ್ ಅಂತ ಹೇಳ್ತಾರೆ. ದೇವರಿದ್ದಂತ ಹೃದಯನೇ ಈತನು ಹೊಂದಿದ್ದು. ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಓದ್ಬೇಕಂತ ನಾನು ಕೇಳ್ಕೊಳ್ತೀನಿ. But now thy kingdom shall not continue. The Lord hath sought him a man after his own heart, and the Lord had commanded him to be captain over his people, because thou hast not kept the law. ಹಾಗಾದ್ರೆ ದೇವರು ಒಬ್ಬರನ್ನ ಕಂಡುಕೊಂಡಿದ್ದಾರೆ. he was after his own heart ಅಂತ. ತಂದೆ ದೇವರದ ಮನಸ್ಸು ದಾವೀದನಲ್ಲಿ ಇತ್ತು ಅಂತ ಹೇಳಿ ಇದನ್ನ ಹೇಳ್ತಾರೆ. ಹಾಗಾದ್ರೆ ಇದು ಒಂದು ಕ್ವಶನ್ ಮಾಡಿದ್ದಾರೆ, ಏನಂದ್ರೆ ದಾವೀದನು ಕಡೆಯಲ್ಲಿ ಎಂತ ನೀಚ ಕೃತ್ಯಗಳನ್ನ ಮಾಡ್ತಾರಲ್ಲ, ಮಾಡ್ದಾಗ ಇದು ಯಾವಾಗ ಅಂತ ಹೇಳ್ಬೇಕಂದ್ರೆ ದಾವೀದನು ಸಮುವೇಲನ್ನು ಅನಾಯಿಂಟ್ ಮಾಡುವಾಗ ಅವನಿಗೆ ಇಂಥ ಒಳ್ಳೆ ಮನಸ್ಸು ದಾವೀದನಿಗೆ ಇತ್ತು. ಫಾಸ್ಟ್ ಬಸ್ಸಲ್ಲಿ ಅದನ್ನೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಸಮುವೇಲ ಅನಾಯಿಂಟ್ ಮಾಡುವಾಗ ದಾವೀದನಿಗೆ ಇಂಥ ಒಳ್ಳೆ ಮನಸ್ಸು ಇತ್ತು. ಅದು ಯೆಹೋವನಿದ್ದಂಥ ಮನಸ್ಸೇ ಅವ್ರಿಗೇನಾಯ್ತು, ಅವ್ರಿಗೆ ಇತ್ತು ಅಂತ ಹೇಳಿ ನೋಡ್ತಾರೆ. ಇದು ಜೀವಿಶೇಷದಲ್ಲಿ ಮಧ್ಯದಲ್ಲಿದ್ದಂಥ ಒಬ್ಬ ಮನುಷ್ಯ, ಅವ್ರಿಗೆ ದೇವರಿದ್ದಂಥ ಮನಸ್ಸೇ ಅವರಲ್ಲಿ ಇತ್ತು. ಇವರು ಒಂದು ಚಾಯ್ಸ್ ಫುಟೇಜ್ಗಳು, ಅತ್ಯುತ್ತಮ ಫಲಗಳು ಯಹೂದ್ಯರ ಕಾಲದಲ್ಲಿ ಇವರು ಬಿಟ್ಟಂಥದ್ದು ಅಂತೇಳಿ ನಾವು ನೋಡ್ತೀವಿ. ಅದಾದ ನಂತರ ನೋಡ್ಬೇಕಂದ್ರೆ ಲಾಸ್ಟ್ ಅಲ್ಲಿ ನಾವು ನೋಡ್ಬೇಕಂದ್ರೆ ಅದಕ್ಕೆ ಮುಂಚೆ ನೋಡ್ಬಿಡೋಣ, ನಮ್ಮ ಹೆರಿಟೇಜ್ ಏನು, ಜೂಯಿಶ್ ಏಜ್, ಮೋಶೆ ಧರ್ಮಶಾಸ್ತ್ರ, ಅದು ಹೆರಿಟೇಜ್ಗಳು, ನಮ್ಮ ಒಂದು ಬಾಧ್ಯತೆ ಏನು ಅಂತ ನಾವು ನೋಡಿದೆ. ಅಂದರೆ ಮೋಶೆ ಇಸ್ರಾಯೇಲ್ ಒಳಗೊಪ್ಪಿಗೆ ಮಾಡುವಾಗ ಒಂದು ಸ್ಟೇಟಸ್ ಕೊಟ್ಟು, ನನ್ನ ಮಾತುಗಳನ್ನು ಕೈಕೊಂಡು ನಡೆದ್ರೆ ನೀವು ನನಗೇನಾಗ್ತೀರಾ, ಯಾಜಕ, ರಾಜ್ಯ, ಮೀಸಲಾದ ಪ್ರಜೆ, ಸ್ವಕೀಯ ಪ್ರಜೆಗಳಾಗ್ತೀರಾ ನನಗೆ ಅಂದರು. ಅವ್ರು ಏನು ಮಾಡಿದ್ರು, ಅದನ್ನ ಕೈಕೊಂಡು ನಡಿಲಿಲ್ಲ. ಹಾಗಾದ್ರೆ ಅದು ಯಾರಿಗೆ ಬರ್ತದೆ, ಕ್ರಿಶ್ಚಿಯನ್ ನೇಷನ್ಗೆ ಅಥವಾ ಗಾಸ್ಪಲ್ ಚರ್ಚ್ಗೆ ಏನಾಗ್ತದೆ ಅಂದರೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಬರ್ತದೆ. ಅಲ್ಲಿ ಬರೀ ರಾಜಕ ಅಂತ ಹೇಳಿದ್ರು, ಇಲ್ಲಿ ನೋಡ್ಬೇಕಂದ್ರೆ ರಾಜವಂಶದ ಯಾಜಕರು, ರಾಯಲ್ ಪ್ರೀಸ್ಟ್ಹುಡ್ ಅಂತ ಹೇಳಿ ಹೈಯರ್ ಡಿಗ್ರಿನಲ್ಲಿ ಇದೇ ಟೈಟಲ್ಗಳು ಸಭೆಗೆ ಬಂದು ಅವ್ರು ಬಿಟ್ಟಲಿಲ್ಲ. ಬಿಟ್ಟಾಗ ಈ ಸಭೆ ಬಂದು ಇದು ಕ್ರಿಶ್ಚಿಯನ್ ಹೆರಿಟೇಜ್ ಅಂತ ನೋಡಿ. ಅದನ್ನ ಪೀಟರ್ ಮೊದಲನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವೂ, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಾಗಾದ್ರೆ ಎಲ್ಲ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತಾರೆ. ಅಲ್ಲಿ ಬರೀ ಯಾಜಕರು ಅಂದ್ರು, ಇಲ್ಲ ರಾಜವಂಶದ ಯಾಜಕರು, ಸ್ವಕೀಯ ಜನ ಅಂತ ಹೇಳಿ ಆ ಟೈಟಲ್ಗಳು ಯಾರಿಗೆ ಬಂತಂದ್ರೆ
ಅದು ಕ್ರಿಶ್ಚಿಯನ್ಸ್ ಸುವಾರ್ಥ ಯುಗದ ಗಾಸ್ಪಲ್ ಸೈನ್ಸ್ಗಳು ಚರ್ಚ್ಗೆ ಅಂತ ಬಂದಿದ್ದನ್ನ ಇಲ್ಲಿ ನೋಡ್ತೇವೆ. ಹಾಗೆ ಮೋಕ್ಷ ಧರ್ಮಶಾಸ್ತ್ರನ ನೋಡ್ಬೇಕಂದ್ರೆ ಅದು ಕ್ರೈಸ್ತ ಸಭೆ ದೇವ್ರನ್ನ ಯಾವುದ್ರ ಮುಖಾಂತರ ಸೇವನೆ ಮಾಡ್ತಿದ್ದೀರ ಅಂದರೆ ಥ್ರೂ ಲಾ ಆಫ್ ಮೋಸಸ್, ಆದರೆ ಸ್ಪಿರಿಚುವಲಿ ಅಂತ ಹೇಳ್ತಾರೆ, ಆತ್ಮಿಕ ರೀತಿಯಲ್ಲಿ ಸೇವನೆ ಮಾಡ್ತಾ ಇರುವಂಥದ್ದು. ಅದನ್ನ ರೋಮನ್ಸ್ 9 ಚಾಪ್ಟರ್ 4th ವರ್ಷ ನೋಡ್ತೀವಿ. ರೋಮ 9:4. ಅವರು ಇಸ್ರಾಯೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡರು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಹೌದಲ್ವೇ? ಈ ಸ್ಟೇಟಸ್ ಆಯ್ತಲ್ಲ, ಇದು ಏನಾಗ್ತದೆ ಅಂದ್ರೆ ಧರ್ಮಶಾಸ್ತ್ರ ರೀತಿ ನಾವು ಸೇವನೆ ಮಾಡ್ತೀವಿ ಧರ್ಮಶಾಸ್ತ್ರ ಅಂತೇಳಿ. ಅದೇ ರೋಮ 7:6ನೇ ವಚನದಲ್ಲಿ ನಾವು ನೋಡ್ತೀವಿ. ರೋಮನ್ಸ್ 7 ಚಾಪ್ಟರ್ 6th ವರ್ಷ. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿದ್ದೇವೆ. ಇದು ನಮಗೆ ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ನಾವು ಧರ್ಮಶಾಸ್ತ್ರ ಬೇಸ್ನೆ ಮಾಡಿಕೊಂಡು ನಾವು ಸೇವನೆ ದೇವರಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇದು ನೋಡ್ಬೇಕಂದ್ರೆ ಇದು ಧರ್ಮಶಾಸ್ತ್ರದ ಹಿನ್ನೆಲೆ ಹೆರಿಟೇಜ್ ಅಂತ ಹೇಳ್ತೀವಿ, ಕ್ರಿಶ್ಚಿಯನ್ ಹೆರಿಟೇಜ್ ಅಂತೇಳಿ ನಾವು ನೋಡ್ತೀವಿ. ಹಾಗಾದರೆ ಇಸ್ರೇಲು ಗಾಸ್ಪಲೇಷ್ ಇದು ಡಿವಿಷನ್ನಲ್ಲಿ ಪದಗಳು ಅತ್ಯುತ್ತಮ, ಒಳ್ಳೆ ಪದಗಳು ಅತ್ಯುತ್ತಮವಾಗಿತ್ತು, ಕೆಟ್ಟ ಪದಗಳು ಭಾಳ ಕೆಟ್ಟು ಹೋಗಿತ್ತು ಅಂತ ಹೇಳ್ತಾರೆ. ಹಾಗಾದರೆ ಇಸ್ರೇಲ್ ಜನಾಂಗ ಸಭೆಗೆ ಒಂದು ಮಾದರಿಯಾಗಿ ಮತ್ತು ಎಚ್ಚರಿಕೆ ಮಾತಾಗಿನೂ ಕೊಟ್ಟಿರೋದು ನೋಡ್ತೀವಿ. ಅದು ಅಲ್ವೇ ಅಪೊಸ್ತಲರು ಅದು ಏನು ಹೇಳ್ತಾರೆ, ಮೊದಲನೇ ಕೊರಿಂಥ 10ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾರೆ. ಅಂದರೆ ಅವರು ಏನು ಮಾಡಿದ್ರು, ಆಶಿಸಿದ್ರು, ನಾವು ಅದರಂತೆ ಇರೋಣ ಅಲ್ವೇ. ಎಲ್ಲ ಮಾಡಿದಾಗ ಅವ್ರು ಮಾಡಿದ ಕೆಟ್ಟ ಕೃತ್ಯಗಳು ನಾವು ಮಾಡದೆ ಇರೋಣ, ಅವ್ರು ಮಾಡಿದ ಒಳ್ಳೆ ಕೃತ್ಯಗಳು ನಾವೇನು ಮಾಡೋಣ, ಅನುಸರಿಸೋಣ ಅಂಥೇಳಿ ಇಸ್ರೇಲಿನ ಕೆಟ್ಟ ಪದಗಳನ್ನ ನಮ್ಗೆ ಎಚ್ಚರಿಕೆ ಮಾತಾಡ್ಕೊಟ್ಟಿದ್ರು ಸಭೆಗೆ. ಮತ್ತು ಒಳ್ಳೆ ಪದಗಳು ನೋಡ್ಬೇಕಂದ್ರೆ ಅದಕ್ಕೆ ಏನು ಹೇಳ್ತೀವಿ, ಪಿತೃಗಳು ಅಂತ ಹೇಳ್ತೀವಲ್ಲ, ಏನ್ಷಿಯಂಟ್ ವರ್ಕಿಂಗ್ಸ್, ಅವರು ನಾವು ಮಾದರಿಯಾಗಿ ಅನುಸರಿಸ್ಕೊಳ್ಬೇಕು. ಇವ್ರ ಮಾದರಿ ಎಲ್ಲಿದೆ ನೋಡ್ಬೇಕಂದ್ರೆ ಇಬ್ರಿಯ 11ನೇ ಅಧ್ಯಾಯದಲ್ಲಿ ಅವ್ರದ್ದು ನಂಬಿಕೆ ವಿಷಯವಾಗಿ ಕೊಟ್ಟರು. ಅದ್ರ ಮಾದರಿ ನಾವು ಅನುಸರಿಸುವಾಗಿದ್ದೇವೆ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಮತ್ತೆ ಇಸ್ರೇಲರಿಗೆ ಮತ್ತೆ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ದೇವ್ರು ಏನು ಮಾಡ್ತಾರೆ, ಫೇವರ್ಸ್ಗಳು ಅವ್ರಿಗೆ ಅನುಗ್ರಹಿಸ್ತಾರೆ. ಒಂದು ಕಾಲಕ್ಕೆ ಅವ್ರಿಗೆ ತೆಗೆದಿದ್ರು, ಆದಮೇಲೆ ಅನುಗ್ರಹಿಸ್ತಾರೆ. ದೇವರಿಗೆ ಮನಸ್ಸು ಕೊಡ್ತಾರಂತೆ, ಮತ್ತೆ ಅವ್ರಿಗೆ ನೂತನ ಹೃದಯವನ್ನು ಕೊಡ್ತಾರೆ. ಆಗ ಏನಾಗ್ತದೆ ಅಂದರೆ ಅವ್ರ ಲೋಕದಲ್ಲಿ ಫಲ ಕೊಡ್ತಾರೆ. ಬೇಗ ಟೈಮ್ ಆದರೆ ಕೊಟೇಶನ್ಸ್ ಕೂಡ ನೋಡ್ಬಿಡೋಣ. ಯಾಕಂದರೆ ಇಲ್ಲಿ ಯೆಹೆಜ್ಕೇಲ್ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ. ಅದಕ್ಕೂ ಮೊದಲು ನೋಡ್ಬೇಕಂದ್ರೆ ಇವ್ರು ಹೇಳ್ತಾರಲ್ಲ, ಪೌಲ್ 11ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ 25 ನಿಮಿಷ, ಇಸ್ರೇಲ್ನಲ್ಲಿ ಉಂಟಾದ ಮೊಂಡುತನ ಅದು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯ ದೇವ್ರ ರಾಜ್ಯದಲ್ಲಿ ಸೇರುವುದಕ್ಕೆ ಮಾತ್ರ ಇರ್ತದೆ. ಅಂದರೆ ಗಾಸ್ಪಲೇಜ್ ಸಭೆ ಆಯ್ಕೆ ಆಗೋವರೆಗೂ ಮಾತ್ರ ಮೊಂಡುತನ ಇರ್ತದೆ. ಅದಾದ ನಂತರ ಇಸ್ರೇಲ್ ಜನಾಂಗಲ್ಲಿ ಏನಾಗ್ತದೆ, ರಕ್ಷಣೆ ಹೊಂದ್ತಾರೆ. ಯಾಕಂದರೆ ಬಿಡಿಸುವವರು ಜೀವನದ ಹೊರಟು ಬಂದು ಅದನ್ನು ಭಕ್ತಿ ನಿವಾರಣೆ ಮಾಡ್ತೀವಿ. ಇದು ನಮಗೆ ಫಸ್ಟ್ ಹ್ಯಾಂಡ್ ರೆಫರೆನ್ಸ್. ಮತ್ತೆ ಇಸ್ರೇಲ್ ಏನಾಗ್ತದೆ, ರಕ್ಷಣೆ ಒಂದು ದೇವ್ರ ಕಡೆ ತಿಳ್ಕೊಳ್ತಾರೆ ಅಂತೇಳಿ. ಆವಾಗ ದೇವ್ರು ಮಾಡೋ ಕಾರ್ಯ ಏನು ಅಂತ ಹೇಳಿದ್ರೆ ಅವ್ರಿಗೆ ನೂತನ ಮನಸ್ಸು ಕೊಡ್ತಾರಂತೆ, ನಿರ್ಮೋದಕನ ಅವ್ರ ಮೇಲೆ ಹಾಕ್ತಾರಂತೆ, ಅವ್ರನ್ನ ಶುದ್ಧಿ ಮಾಡ್ತಾರೆ ಅಂತೇಳಿ ಯೆಹೆಜ್ಕೇಲ 36ನೇ ಅಧ್ಯಾಯ 25ನೇ ವಚನ. ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು 36:25 ಯೆಹೆಜ್ಕೇಲ. ನಾನು ನಿಮಗೆ 36 ಯೆಹೆಜ್ಕೇಲ 25. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು
ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಮಾಡ್ತಾರಂತೆ. ಆಗ ಅವರೇ ನಿರ್ಬೋಧಕರಾಗ್ತಾರಂತೆ, ಕಲ್ಲಾದ ಹೃದಯವನ್ನು ತೆಗಿತಾರಂತೆ. ಏನಾಗ್ತಾರೆ? ಮೃದುವಾದ ಅಂದರೆ ಮನುಷ್ಯ ಹೃದಯ ಕೊಡ್ತಾರಂತೆ ಅವ್ರಿಗೆ. ಆಗ ಅವರು ಸೇವನೆ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅವರು ದೇವರ ಸೇವನೆ ಕಡೆ ತಿರುಕೊಂಡಾಗ ಅಲ್ವೇ ಜಕರ್ಯ ಪ್ರವಾದನಲ್ಲಿ 8ನೇ ಅಧ್ಯಾಯದಿಂದ 14ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನಾವು ನೋಡೋಣ. ಜಕರ್ಯ 8:20. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ಮುಂದೆ ಜನಾಂಗಗಳು ದೊಡ್ಡ ಪಟ್ಟಣಗಳ ನಿವಾಸಿಗಳು ಬರುವರು. ಮುಂದೆ ಓದಿ ಸಿಸ್ಟರ್. ಹಾಗೆ ಒಂದು ಊರಿನವರು ಇನ್ನೊಂದೂರಿಗೆ ಹೋಗಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ, ಬನ್ನಿರಿ, ನಾವು ಹೋಗುತ್ತೇವೆ ಎಂದು ಹೇಳುವರು. 22. ಹೀಗೆ ಬಹು ದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು. ಹೌದು. ಹಾಗಾದ್ರೆ ಎಲ್ಲ ಇಸ್ರೇಲ್ನಲ್ಲಿ ದೇವ್ರ ಮಹಿಮೆ ಕಂಡಾಗ ನಿಮ್ಮೊಳಗೆ ದೇವರಿದ್ದಾರೆ ಅಂತ ಹೇಳಿ ಜನಾಂಗ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಜನಾಂಗ ಕರೀತಾರಂತೆ. ಕರೆದ್ಬಿಟ್ಟು ಏನ್ ಮಾಡ್ತೀವಿ, ನೀವು ಬನ್ನಿ, ನಾವು ಹೋಗಿ ಯೆಹೋವನನ್ನು ಎಲ್ಲಿ ಯೆರೂಸಲೇಮಿನಲ್ಲಿ ನಾವು ಆರಾಧನೆ ಮಾಡೋಣ, ದೇವರಲ್ಲಿದ್ದಾರೆ ಅಂತ ನಮಗೆ ಗೊತ್ತು. ಸಕಲ ಜನಾಂಗ ಇಲ್ಲಿ ಹೇಳ್ತದೆ. ಎಲ್ಲರೂ ಏನಾಗ್ತಾರೆ ಅಲ್ಲಿ ನೆರೆದು ಬರ್ತಾರೆ ಅಂತ ಹೇಳ್ತಾರೆ. ಆಗ ಏನು ಹೇಳ್ಬೇಕಂದ್ರೆ 10 ಜನ ಅನ್ಯ ಜನಾಂಗಗಳು ಬಂದು ಒಬ್ಬ ಹೆಸರು ಹಿಡ್ಕೊಳ್ತಾರಂತೆ, ನಾವು ನಿಮ್ಮೊಂದಿಗೆ ಬರ್ತೀವಿ ಅಂತ ಹೇಳಿ. ಅದನ್ನ ಅದೇ ಯೆಹೋವನು ಇಂತೆನ್ನುತ್ತಾನೆ, 23. ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ 10 ಜನರು ಯೆಹೂದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು, ನಾವು ನಿಮ್ಮೊಂದಿಗೆ ಬರುವೆವು, ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯನ್ನು ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವರು. ಆವಾಗ ಹೇಳ್ತಾರಂತೆ, ದೇವರು ನಿಮ್ಮಿಂದ ಇದ್ದಾರೆ, ನಾವು ಬರ್ತೀವಿ ಅಂತ 10 ಜನ ಒಬ್ಬರು ಇಟ್ಕೊಂಡು ಯೆರೂಸಲೇಮಿಗೆ ನಾವು ಆರಾಧನೆ ಮಾಡೋದಕ್ಕೆ ಬರ್ತೀವಿ ಅಂತ ಅಲ್ಲಿ ಹೇಳ್ತಾರಂತೆ. ಇದಕ್ಕೂ ಮೊದಲು ಏನಾಗ್ತದೆ ಅಂತ ಹೇಳಿದಾಗ ನಮಗೆ ಗೊತ್ತು, ಅವರು ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೊಳ್ಬೇಕು. ಅದಕ್ಕೆ ಜಕರ್ಯ 12 ಹೇಳ್ತಾರಲ್ವೇ, ಅವ್ರೇನು ಮಾಡ್ತಾರಂದ್ರೆ ತಾನು ಇರಿದವನನ್ನ ಏನು ಮಾಡ್ತಾರೆ, ಬೇಡ ಟೈಮ್ ಆಗ್ತದೆ ಅಲ್ಲೇ ಬಿಡಿಸಿ ನೋಡ್ತಾರೆ ಅಂತ ಹೇಳ್ತಾರೆ. ಚಚ್ಚಲು ಮಗನಿಗಾಗಿ ಗೋಳಾಡ್ದಂತೆ ಏನಾಗ್ತಾರೆ ಇಸ್ರೇಲರು, ಗೋಳಾಡ್ತಾರೆ ಅಂತ ಹೇಳ್ತಾರೆ. ಇದು ಯಾವಾಗ ಅಂತ ಹೇಳ್ಬೇಕಂದ್ರೆ ಅರ್ಮೆಗೆದೋನ್ ಯುದ್ಧದ ಕಡೆ ಫೇಸ್ನಲ್ಲಿ ಆಗಂತದ್ದು. ಅಲ್ಲಿ ಗೋಳಾಡ್ತಾರೆ ಮತ್ತು ಆಗ ಯೇಸು ಸ್ವಾಮಿನ ಅಂಗೀಕಾರ ಮಾಡ್ತಾರೆ. ಅಲ್ಲಿಂದ ದೇವರ ಮಹಿಮೆ ಏನಾಗ್ತದೆ ವಿಶ್ವದಲ್ಲಿ ಕಾಣಬರ್ತದೆ ಅಂತ ಹೇಳ್ತಾರೆ. ಆಗ ಲೋಕದ ಸಮಸ್ತ ಜನಾಂಗ ಯೆರೂಸಲೇಮಿಗೆ ಬರ್ತಾರೆ ಅಂತ ಏನು ಹೇಳ್ತಾರೆ ಅಂದರೆ ಈ ಒಂದು ಕೊಟೇಶನ್ ನಾವು ನೋಡೋಣ. ಐಸಾಯ 2ನೇ ಅಧ್ಯಾಯ 2-4 ವಚನ. ಯೆಶಾಯ 2:2-4. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹದಂತೆ ಬರುವರು. ಹೊರಟು ಬಂದು ಬಹು ಜನಾಂಗದವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ, ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಯಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವೂ ಹೊರಡುವುದು. ಹಾಗಾದ್ರೆ ಇದು ಚೆನ್ನಾಗಿ ಮಿಲಿನಿಯಲ್ ಪಿಕ್ಚರ್. ಇದು ಚಿಯೋನಿಂದ ಧರ್ಮೋಪದೇಶ ಅಂದರೆ, ಚಿಯೋನ್ ಅಂದರೆ ಸಭೆ ಅಲ್ವೇ, ಅದು ಸಭೆ ಅವರು ಎತ್ತಲ್ಪಟ್ಟಿರ್ತದೆ, ಅವ್ರು ಆತ್ಮಿಕವಾಗಿ ಅವ್ರ ಮೂಲಕ ಗೈಡೆನ್ಸ್ ಬರ್ತದೆ ಅಂತ ಹೇಳ್ತಾರೆ. ಅದಾದಮೇಲೆ ಯೆರೂಸಲೇಮ್ನಲ್ಲಿ ಧರ್ಮೋಪದೇಶ ಅಂದರೆ ಅದು ಯಾವುದಂದ್ರೆ ನಮಗೆ ಗೊತ್ತು, ಏನ್ಷಂಟ್ ವರ್ದಿಸ್ಗಳು, ಅವರೇ ಮೊದಲು ಪುನರುತ್ಥಾನ ಆಗೋರು, ಅವ್ರ ಮೂಲಕ ಏನಾಗ್ತದೆ ಮತ್ತೆ ದೇವರ ಒಂದು ಸುವಾರ್ತೆ ಸಾರೋಣ ಆಗ್ತದೆ ಅಂತ ಹೇಳ್ತಾರೆ. ಅದೇ ಹೇಳೋದು, ನಾವೆಲ್ಲ ಸೂಚನೆ ಮಾಡಿದಂಥ ಪುರುಷನು ಯೇಸುವೆ ಅಂತ ಹೇಳಿದಾಗ ಅವರು ತಿಳ್ಕೊಳ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಅಬ್ರಾಹ್ಮನ ವಂಶಕ್ಕೆ ಕೊಟ್ಟಂಥ ಅಬ್ರಾಹ್ಮ ಆಶೀರ್ವಾದ, ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಂತೆ ಭೂಮಿಯ ಮರಳಿನಂತೆ ಆಗ್ತಾರೆ ಅಂದಾಗ ನ್ಯಾಚುರಲ್ ಸೀಡ್ ಇಸ್ರೇಲ್ ಮರಳು ಆಗ್ತದೆ, ಸಭೆ ಸ್ಪಿರಿಚುವಲ್ ಸೀಡ್ ಆಗ್ತಾರೆ ಅಲ್ವೇ.
ಆಗ ಇದು ಇಸ್ರೇಲ್ ಮಾನಸಾಂತರವಾದಾಗ ಸಭೆ ಏನಾಗಿರ್ತದೆ, ಎತ್ತಲ್ಪಟ್ಟಿರ್ತದೆ. ಅವರು ಮಹಿಮೆ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಅವರು ಮಹಿಮೆ ಒಂದು ಸ್ಥಿತಿನಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಅಂದರೆ ಸಭೆ ಸಹಕರಿಸ್ತದೆ. ಯಾವುದು? ಭೂಲೋಕದಲ್ಲಿ ಮತ್ತೆ ನ್ಯಾಯ ವಿಚಾರಣೆ ಮಾಡೋದಕ್ಕೆ, ಧರ್ಮ ಸ್ಥಾಪನೆ ಮಾಡೋದಕ್ಕೆ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದರೆ ನಮ್ಮ ನಿರೀಕ್ಷೆ ಏನಾಗಿರಬೇಕು ಅಂತ ಹೇಳಿದ್ರೆ, ನಮ್ಮ ನಿರೀಕ್ಷೆ ಅಬ್ರಾಹ್ಮನ ಸಂತತಿ ವಾಗ್ದಾನ ಮಾಡಿಬಿಟ್ಟು ಆಕಾಶದ ನಕ್ಷತ್ರಗಳು ಅಂತ. ಅಂದರೆ ಸಭೆಗುಟ್ಟದ ಆಶೀರ್ವಾದಕ್ಕೆ ನಾವು ಬಾಧ್ಯತೆ ಹೊಂದುವಂಥದ್ದು ನಮ್ಮ ನಿರೀಕ್ಷೆ ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಇಂಡಿವಿಜುವಲ್ ವಿಷಯದಲ್ಲಿ ನಾವೇನು ಹೇಳ್ಬೋದು ಅಂದರೆ, ನಾವು ನಮ್ಮ ಯೋಗ್ಯತೆ ಯಾವಾಗ ನಿರ್ಧಾರ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಓಟವನ್ನು ಮುಕ್ತಾಯ ಮಾಡಿ ಪುನರುತ್ಥಾನದಲ್ಲಿ ನಾವು ಯಾವ ಒಂದು ಸ್ಥಿತಿಗೆ ಕಾಲಿಗೆ ಬರ್ತೀವಿ ಅನ್ನೋದು ನಮ್ಮ ನಿರೀಕ್ಷೆ ಉಂಟಾಗ್ತದೆ. ಅಲ್ಲಿವರೆಗೆ ನಾವು ಎದೆ ಪಕ್ಕದವ್ರು ಏನಾಗಬೇಕು, ಕ್ರಿಸ್ತನನ್ನು ಮಾದರಿ ಮಾಡಿಕೊಂಡು ನಾವು ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇಸ್ರೇಲರ ಈಗಿನ ಪರಿಸ್ಥಿತಿ, ಪೊಲಿಟಿಕಲ್ ಇವೆಂಟ್ಸ್ ಅದೆಲ್ಲ ನೋಡಬೇಕಂದ್ರೆ ಅದು ನಾವು ಇಂಟರ್ಪ್ರಿಟೇಷನ್ ಮಾಡೋದು ನಮಗೆ ಕೊಟ್ಟಿಲ್ಲ. ಆದರೆ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ ಅದು ಒಳಗಂತ ಹೇಳ್ತಾರೆ, ನಾವು ಯೆರೂಸಲೇಮಿನ ಶುಭಕ್ಕಾಗಿ ಪ್ರಾರ್ಥನೆ. ಅಲ್ಲಿವರೆಗೂ ನಾವೇನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪ್ರೇ ಫಾರ್ ದಿ ಪೀಸ್ ಆಫ್ ಯೆರೂಸಲೇಮ್ ಅಷ್ಟೇ. ನಮ್ಮ ಸಭೆ ಇನ್ವಾಲ್ವ್ಮೆಂಟ್ ಯಾವಾಗ ಆಗ್ತದೆ ಅಂದರೆ, ಇಸ್ರೇಲ್ ದೇವ್ರ ಕಡೆ ತಿಳ್ಕೊಂಡಾಗ ಸಭೆ ಏನಾಗ್ತದೆ, ಇನ್ವಾಲ್ವ್ಮೆಂಟ್ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಪಾಸ್ಟರ್ಸಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಸ್ರೇಲ್ ಬಗ್ಗೆ ಈಗ ಅವರಿಗೆ ಏನಾಗಿದೆ, ಫೇವರ್ ರಿಟರ್ನ್ ಆಗಿದೆ ಅಲ್ವೇ. 1845 ವರ್ಷಗಳು 1878ಇಂದ ಫೇವರ್ ರಿಟರ್ನ್ ಆಗಿದೆ. ಅಲ್ಲಿಂದ ನಾವೇನು ಮಾಡಬೇಕಂದ್ರೆ ಇಸ್ರೇಲ್ ಬಗ್ಗೆ ಒಳ್ಳೇದನ್ನು ಮಾತಾಡಿ ಅಂತ ಹೇಳ್ತಾರೆ ಅಲ್ವೇ. ಕಂಫರ್ಟಿ ಮೈ ಪೀಪಲ್ ಅಲ್ವೇ. ಸಂತೈಸಿರಿ ನನ್ನ ಜನರನ್ನು ಸಂತೈಸಿರಿ. ಆದರೆ ಅಲ್ಲಿ ಇಸ್ರೇಲ್ ಹೋಗಿ ನಾವು ಮಾತಾಡೋಕ್ಕಾಗಲ್ಲ. ನಮ್ಮ ಪ್ರೈವೇಟ್ ಕಾನ್ವರ್ಸೇಷನಲ್ಲಿ ನಮ್ಮ ಇದರಲ್ಲಿ ಇಸ್ರೇಲ್ ವಿಷಯ ಏನು ಮಾಡಬೇಕು, ಒಳ್ಳೆಯದನ್ನು ಮಾತಾಡಬೇಕು. ಮತ್ತು ದೇವರ ಚಿತ್ತ ಅಲ್ಲಿ ಪ್ರಕಟವಾದವರೆಗೆ ನಾವು ಇಸ್ರೇಲರ ಶುಭಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ನೋಡ್ತೀವಿ. ಇಷ್ಟು ಅಂಶಗಳು ಏನಾಗಿದೆ, ಎಕ್ಸ್ಟೆಂಡೆಡ್ ಮೀನಿಂಗ್ಸ್ ಅಂತ ನಾವು ನೋಡ್ತೀವಿ. ಇದು ಪ್ಯಾರಬಲ್ ಆಫ್ ಫಿಗ್ ಟ್ರೀ. ಅದರಲ್ಲಿ ಇಸ್ರೇಲ್ ಜನಾಂಗ ಫಲ ಕೊಡುವನ್ನು ನೋಡಿದ್ವಿ. ಅದು ಯಾವ ರೀತಿ ಫಲ ಕೊಡ್ತು ಅಂತ ನೋಡಿದ್ವಿ. ಯೇಸು ಹೇಳಿದ ಮಾತು ಇನ್ನೆಂದಿಗೂ ಅಂತ ಹೇಳಿದ್ರೆ ಫಾರ್ ಎ ಟೈಮ್ ಅಂತ ನಾವು ನೋಡಿದ್ವಿ. ಅದು ಗಾಸ್ಪಲೇಜ್ನಲ್ಲಿ ಇಸ್ರೇಲ್ ರಿಮೈನ್ ಬ್ಯಾರನ್ ಅಂತ ನೋಡಿದ್ವಿ. ಅದಾದಮೇಲೆ ಇಟ್ ವಿಲ್ ಈಲ್ಡ್ ಫ್ರೂಟೇಜ್ ಅಂತ ನಾವು ನೋಡಿದ್ವಿ. ಅದರಲ್ಲಿ ನಮ್ಮ ಪಾರ್ಟ್ ಏನಂತ ಹೇಳಬೇಕಂದ್ರೆ, ಈ ಒಂದು ಇದರಲ್ಲಿ ಇಸ್ರೇಲ್ ದೇವ್ರ ಕಡೆ ತಿಳ್ಕೊಂಡಾಗ ಅದು ಸಭೆ ಇನ್ವಾಲ್ವ್ ಆಗ್ತದೆ ಇಲ್ಲಿ ನೋಡಿದ್ವಿ. ಅದ್ರ ಮೊದಲು ಈಗ ನಮ್ಮ ಕೆಲಸ ಅಂದರೆ ಟು ಮೇಕ್ ಅವರ್ ಕಾಲಿಂಗ್ ಅಂಡ್ ಎಲೆಕ್ಷನ್ ಶೋ. ದೇವರು ಕರೆದದ್ದನ್ನು ಆದುಕೊಳ್ಳನ್ನು ದೃಢಪಡಿಸ್ಕೊಳ್ಳೋದಕ್ಕೆ ನಾವು ಎದೆ ಬಗ್ಗದವರಾಗಿ ಏನು ಮಾಡಬೇಕು, ರಕ್ಷಕನನ್ನು ಯೇಸು ಕ್ರಿಸ್ತನನ್ನು ಗುರಿ ಮಾಡಿಕೊಂಡು ನಾವು ಓಡೋರಾಗಬೇಕು ಅಂತೇಳಿ ನೋಡಿ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಅವಕಾಶ ಕೊಟ್ಟಂಥ ಸಭೆ ಹಿರಿಯರಿಗೆ ಮತ್ತು ಸಭೆಗೆ ನಾನು ವಂದನೆಯನ್ನು ಹೇಳಲಾಗಿದೆ.